ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಿ ಮಕ್ಕಳ ಎಲ್ಲರೂ? ಹೌ ಆರ್ ಯು ಆಲ್ ಡೂಯಿಂಗ್? ಹೇಗಿದೆ ನಿಮ್ಮ KCT ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್? ಹಾಗೇನೆ ಎಲ್ಲರಿಗೂ ಮಿಡ್ ಟರ್ಮ್ ಎಕ್ಸಾಮ್ ಟೈಮ್. ಈಗ ಮಿಡ್ ಟರ್ಮ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಹೇಗಿದೆ ಮಕ್ಕಳ? ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ನಾನಿವತ್ತು ಬಂದಿರೋದು ಒಂದೇ ಒಂದು ಕಾರಣಕ್ಕೆ, ಏನಂತ ಅಂದರೆ ಟು ಮೇಕ್ ಯು ನೋ ದ ರೀಸನ್ಸ್ ಟು ಎಕ್ಸ್ಪ್ಲೋರ್ ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ 2025. ಯಾಕೆ ಸಾರ್ಥಕ್ KCT 2025ನ ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ 2025ನ ಎಕ್ಸ್ಪ್ಲೋರ್ ಮಾಡಬೇಕು? ಯಾಕಾಗಿ ತಗೋಬೇಕು? ತಗೊಂಡ್ರೆ ಏನು ಬೆನಿಫಿಟ್ಸ್? ತಗೊಂಡ್ರೆ ರ್ಯಾಂಕ್ ಬರುತ್ತಾ? ಅದು ತಗೊಂಡ್ರೆ ನನಗೆ ಬೇಸಿಕ್ಸ್ ಕ್ಲಾರಿಟಿ ಸಿಗುತ್ತಾ? ಸರ್, ಬೇಸಿಕ್ಸಿಂದನೂ ಕೂಡ ನೀವು ಹೇಳ್ಕೊಡ್ತೀರಾ ನಮಗೆ? ನಮಗೆ ಒಂದು ಲೆಕ್ಚರ್ ನೋಡಿದ್ಮೇಲೆ ಆ ಲೆಕ್ಚರ್ ಮೇಲೆ ವೆರೈಟಿ ಆಫ್ ಕ್ವಶನ್ಸ್ ಸಿಗುತ್ತಾ? ಸೊ ಡಿಫ್ರೆಂಟ್ ವೆರೈಟಿ ಆಫ್ ಕ್ವಶನ್ಸ್ ಜೊತೆಗೆ ನೀವು DPPs ಕೊಡ್ತೀವಿ ಅಂತ ಹೇಳ್ತೀರಲ್ಲ ಸರ್, ಆ DPP ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡ್ಬೋದಾ? ನಾವು ಸಾಲ್ವ್ ಮಾಡ್ಕೊಂಡು ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತಾ ಸರ್ ನಮಗೆ? ಈ ಎಲ್ಲ ಕ್ವಶನ್ಸ್ಗಳು ನಿಮ್ಗಿರುತ್ತೆ. ಹಾಗೇನೆ ಲಕ್ಷ KCT ಸ್ಟೂಡೆಂಟ್ಸ್ ಮಕ್ಳುಗಳಿಗಿರುತ್ತೆ, ಸರ್ ಆಲ್ರೆಡಿ ಲಕ್ಷ KCT ತೊಗೊಂಡಿದ್ದೀವಿ, ನಾವು ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ನ ತೊಗೋಬೇಕಾ ಸರ್? ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗತ್ತಾ ಸರ್ ನಮಗೆ? ಎಸ್ ಮಕ್ಕಳ, ಇದಕ್ಕೆಲ್ಲದಕ್ಕೂ ಕೂಡ ನಾನು ಆನ್ಸರ್ ಕೊಡೋಕೆ ಬಂದಿದ್ದೀನಿ ಇವತ್ತು. ನೋಡಿ, ನೀವು ಪ್ರಿಪ್ರೇಷನ್ ಶುರು ಮಾಡಿರ್ಬೋದು, ಶುರು ಮಾಡದೇ ಇರ್ಬೋದು, ಅಥವಾ ಶುರು ಮಾಡಿ ಒಂದು ಲೆವೆಲ್ಗೆ ಕೂಡ ನೀವು ಕಲ್ತಿರ್ಬೋದು. ಈ ಎಲ್ಲ ಮಕ್ಕಳುಗಳಿಗೂ ಕೂಡ ಕೆಲವು ಗೊಂದಲಗಳಿರುತ್ತೆ. ಮೊದಲನೇದು ಟೈಮ್ ಮ್ಯಾನೇಜ್ಮೆಂಟ್, ಎರಡನೇದು ಡಿಟರ್ಮಿನೇಷನ್. ಗೋಲೇನೋ ಹಾಕೊಂಡಿದ್ದೀನಿ, ಬಟ್ ಅದನ್ನು ಡೇ ಬೈ ಡೇ ರೀಚ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಸರ್, ಪ್ಲ್ಯಾನ್ಗೆ ಸ್ಟಿಕ್ ಆಗೋದು ಕಷ್ಟ ಆಗ್ತಿದೆ ಸರ್ ಅನ್ನೋ ಮಕ್ಳುಗಳಿರ್ತೀರಿ. ಆ್ಯಂಡ್ ತುಂಬ ಎಫರ್ಟ್ಸ್ ಹಾಕಿದ್ರು ಕೂಡ ನಿಮಗೆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಆಗ್ತಿರಲ್ಲ. ಯಾಕಂತಂದರೆ ನಿಮಗೆ ಕೆಲವು ಬೇಸಿಕ್ಸ್ಗಳ ಕ್ಲಾರಿಟಿ ಇರೋದಿಲ್ಲ. ಎಸ್ಪೆಷಲಿ ವೆವಿಕರ್ ಮೆಥಡ್ ತುಂಬ ಜನ ಮಕ್ಳು ಗೊತ್ತಿಲ್ಲ. ಇನ್ಈಕ್ವಾಲಿಟೀಸ್ ಬಂದಾಗ ಇನ್ಈಕ್ವಾಲಿಟೀಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಬರಲ್ಲ. ಇಂಟಿಗ್ರೇಷನ್ ಪ್ರಾಬ್ಲಮ್ಸಲ್ಲಿ ಯಾವ ರೀತಿ ಮೆಥಡ್ಸ್ಗಳನ್ನ ನಾವು ಯೂಸ್ ಮಾಡ್ಕೋಬೇಕು, ಪ್ರಾಪರ್ಟೀಸ್ನ ಯಾವಾಗ ಅಪ್ಲೈ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮೆಥಡ್ನ ಯಾವಾಗ ಅಪ್ಲೈ ಮಾಡಬೇಕು, ಸೊ ಯಾವ್ಯಾವ ಟೈಪ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇದೆ ಇಂಟಿಗ್ರೇಷನಲ್ಲಿ, ಇದ್ರ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ. ಆ್ಯಂಡ್ ಕ್ಲಾರಿಟಿ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗ್ತಿರ್ತೀರಿ. ಸೊ ಇದೆಲ್ಲ ಕಾರಣ ಏನು ಸರ್? ವಾಟ್ ಇಸ್ ದ ರೀಸನ್ ಫಾರ್ ಆಲ್ ದಿಸ್? ಆ್ಯಂಡ್ ನಿಮಗೆ ಡಿಫ್ರೆಂಟ್ ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ ಅನ್ನೋ ಕಾನ್ಸೆಪ್ಟ್ಸ್ಗಳೆಲ್ಲ ಬಂದಾಗ ಅದರಲ್ಲಿ ಕಾನ್ಸೆಪ್ಷುವಲ್ ನಾಲೆಡ್ಜ್ ಇರೋದಿಲ್ಲ. ಸರ್ ಇದನ್ನೆಲ್ಲ ನೀವು ಕ್ಲಿಯರ್ ಮಾಡ್ತೀರಾ ಸರ್? ಇದೆಲ್ಲನೂ ಹೇಳ್ಕೊಟ್ಬಿಟ್ಟು ನಮಗೆ KCT ಲೆವೆಲ್ಗೆ ನಮಗೆ KCT ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋ ರೀತಿ ಹೆಲ್ಪ್ ಮಾಡ್ತೀರಾ ಸರ್ ಅಂತೆಲ್ಲ ಕೇಳಿದ್ರೆ, ಹೌದು ಮಕ್ಕಳ, ಖಂಡಿತ ಮಾಡ್ತೀವಿ. ಅದಕ್ಕಾಗೇನೆ ನಾವಿಲ್ಲಿ ಬಂದಿರೋದು ಇವತ್ತು. ನೋಡಿ, ನಿಮಗೆ ತುಂಬಾ ಕ್ವಶನ್ಸ್ಗಳಿದೆ. ಯಾಕಾಗಿ ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ನ ತಗೋಬೇಕು ಸರ್? ನಿಮ್ಮೆಲ್ಲ ಯಾಕೆ ಕಾರಣಕ್ಕೆ ನಾವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಸರ್? ಮಕ್ಕಳ, ದೇರ್ ಆರ್ ರೀಸನ್ಸ್. ಆ ರೀಸನ್ಸ್ ತಿಳಿಸ್ಕೊಡೋದಕ್ಕೆ ನಾನು ಇವತ್ತು ಬಂದಿರೋದು. ನೀವು ಯಾಕಾಗಿ ನಮ್ಮನ್ನು ನಂಬಬೇಕು, ಆ್ಯಂಡ್ ನಾವು ಯಾವ ಕಾನ್ಫಿಡೆನ್ಸ್ ಮೇಲೆ ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಮ ಹತ್ರ ಹೇಳ್ತಾ ಇದ್ದೀವಿ, ನಾವು ನಿಮಗೆ ಕಲಿಸ್ಕೊಡ್ತೀವಿ ಅಂತ ಯಾವ ಕಾನ್ಫಿಡೆನ್ಸ್ ಮೇಲೆ ಬಂದು ಹೇಳ್ತಾ ಇದ್ದೀವಿ ಅನ್ನೋದು ಕೂಡ ನಿಮಗೆ ಕ್ಲಾರಿಟಿ ಕೊಡೋಕೆ ಬಂದಿದ್ದೀನಿ ಸರ್. ಹಾಗಾದರೆ ಒಂದು ಕ್ವಶನ್ ಎಲ್ಲ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ರ್ಯಾಂಕ್ ಬಂದ್ಬಿಡುತ್ತಾ ಸರ್ ನಿಮ್ಮ ಬ್ಯಾಚ್ ತೊಗೊಂಡ್ರೆ? ನೋಡಿ ಮಕ್ಕಳ, ನಿಮಗೆ ರ್ಯಾಂಕ್ ಗ್ಯಾರಂಟಿ ಮಾಡೋದಕ್ಕೆ ಐ ಆಮ್ ನಾಟ್ ಅ ಗಾಡ್, ನಾನು ದೇವರಲ್ಲ. ತಥಾಸ್ತು ಅಂತ ಹೇಳ್ಬಿಟ್ಟ ತಕ್ಷಣ ನಿಮಗೆ ರ್ಯಾಂಕ್ ಬಂದ್ಬಿಡೋದಕ್ಕೆ ನಾನೇನು ದೇವರಲ್ಲ. ಬಟ್ ಒಂದು ವಿಷಯ ಹೇಳ್ತೀನಿ, ಆ್ಯಸ್ ಅ ಹ್ಯೂಮನ್ ನಿಮಗಿಂತ ಸ್ವಲ್ಪ ವರ್ಷಗಳು ಮುಂಚೆ ಹುಟ್ಟಿದ್ದೀನಿ, ಒಬ್ಬ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನಾಲೆಡ್ಜ್ನ ಗೇನ್ ಮಾಡಿದ್ದೀನಿ. ಆ್ಯಂಡ್ ಆ ನಾಲೆಡ್ಜಿಂದ ನಿಮಗೆ KCT ಎಕ್ಸಾಮ್ಸ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಆ್ಯಂಡ್ ಯಾವ ರೀತಿ ಪ್ರಾಬ್ಲಮ್ಸ್ಗಳು ಬರುತ್ತೆ, ಆ ಪ್ರಾಬ್ಲಮ್ಸ್ಗಳಿಗೆ ನಿಮ್ಮ ತಯಾರಿ ಯಾವ ರೀತಿ ಇರಬೇಕು, ಅದನ್ನು ಸಾಲ್ವ್ ಮಾಡಬೇಕಂತಂದರೆ ಇಷ್ಟನ್ನು ಹೇಳೋದಂತೂ ಸ್ವಲ್ಪ ಕಲ್ತಿದ್ದೀನಿ ಕೊಂಡ್ರು. ಅದನ್ನು ನಿಮಗೆ ಖಂಡಿತ ಹೇಳ್ಕೊಡ್ಬಲ್ಲೆ. ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್ ದ್ಯಾಟ್ ಐ ಕ್ಯಾನ್ ಟೀಚ್ ಯು ಇನ್ ದ್ಯಾಟ್ ವೇ. KCT ಎಕ್ಸಾಮ್ಸ್ಗೆ ಯಾವ ಲೆವೆಲ್ ಅಥವಾ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ ಅಂತ ಒಂದು ಕ್ಲಾರಿಟಿ ಇದೆ ನನಗೆ. ಆ ಕ್ಲಾರಿಟಿಯಿಂದ ನಿಮಗೂ ಕೂಡ ಕ್ಲಾರಿಟಿ ಕೊಟ್ಟು, ಸೊ ನೀವು ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು, ಅಥವಾ ಯು ಕ್ಯಾನ್ ಬಿ ಕಾನ್ಫಿಡೆಂಟ್ ಟು ಸಾಲ್ವ್ ದ್ಯಾಟ್ ಕ್ವಶನ್ಸ್ ಅನ್ನೋ ಒಂದು ಭರವಸೆ ನನಗಿದೆ. ನಾನು ನಿಮ್ಮನ್ನು ಗೈಡ್ ಮಾಡಿದ್ರೆ ಖಂಡಿತ ಆ ಕೆಲಸ ನೀವು ಮಾಡ್ತೀರಿ. ನಿಮಗೆ ಒಳ್ಳೆ KCT ಎಕ್ಸಾಮ್ಸ್ ರ್ಯಾಂಕ್ ತರಿಸ್ಕೊಡ್ಬಲ್ಲೆ ಅನ್ನೋ ನಂಬಿಕೆ ನನಗಂತೂ ಇದೆ, ಆ್ಯಂಡ್ ನಮ್ಮ ಟೀಮ್ಗೂ ಕೂಡ ಇದೆ. ಅದಕ್ಕೋಸ್ಕರನೇ ನಾನು ಇವತ್ತಿಲ್ಲಿ ಬಂದಿರೋದು. ನೋಡಿ, KCT ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಮಾಡ್ಕೋಬೇಕಾದ್ರೆ ತುಂಬ ಜನ ಮಕ್ಕಳಿಗೆ ಒಂದು ರಾಂಗ್ ಅಸಂಪ್ಷನ್ಸ್ ಇರುತ್ತೆ. ಏನಂತಂದರೆ, ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡ್ಕೊಂಡ್ಬಿಡ್ತೀನಿ ಈಗ ಸದ್ಯಕ್ಕೆ, ಅದಾದಮೇಲೆ ಲಾಸ್ಟ್ ಮಂತಲ್ಲಿ ನಾನು KCT ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿರ್ತಾರೆ. ಹೇಳ್ತಾ ಇದ್ದೀರಿ, ಹೌದು ಬೋರ್ಡ್ ಎಕ್ಸಾಮ್ಸ್ ಇಸ್ ಇಂಪಾರ್ಟೆಂಟ್, ನಾನು ಬೋರ್ಡ್ ಎಕ್ಸಾಮ್ಸ್ ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ ಅಂತ ನಾನು ಹೇಳ್ತೀರಾ. ಬೋರ್ಡ್ ಎಕ್ಸಾಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಅದರಲ್ಲಿ ಅರ್ಧ ಮಾರ್ಕ್ಸ್ ತೊಗೊಂಡು ನಿಮ್ಮ KCT ಎಕ್ಸಾಮ್ಸ್ ರ್ಯಾಂಕ್ ಕೂಡ ಡಿಸೈಡ್ ಆಗುತ್ತೆ. ಆದರೆ ಇನ್ನು ಅರ್ಧ ಮಾರ್ಕ್ಸ್ ಏನು ಮಾಡ್ತೀರಿ? ಅದಕ್ಕೆ KCT ಎಕ್ಸಾಮ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೇಬೇಕಲ್ವಾ? ಅದಕ್ಕೆ ಲಾಸ್ಟ್ 1 ಮಂತ್ ಪ್ರಿಪ್ರೇಷನ್ ಸಾಕಾ? ಆ ಲಾಸ್ಟ್ 1 ಮಂತಲ್ಲಿ ನಿಮಗೆ ಲೆವೆಲ್ ಆಫ್ ಕ್ವಶನ್ಸ್ ಏನೇ ಕೊಟ್ಟರು ಕೂಡ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ?
ಇಲ್ಲ ಕಣ್ರು. ಯಾಕಂದ್ರೆ ಈಗಲೇ ನಿಮಗೆ ಲೆವೆಲ್ ಆಫ್ ದಿ ಕ್ವಶನ್, KCT ಲೆವೆಲ್ ಆಫ್ ದಿ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗ್ಬಿಟ್ರೆ ನೀವು ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕಾದ್ರೇನೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗ್ತೀರಿ. ಓಕೆ, ಈ ರೀತಿ ಕ್ವಶನ್ ಬರುತ್ತಪ್ಪ ಇದರಲ್ಲಿ, ಈ ಕ್ವಶನ್ನ ಎಲ್ಲೋ ಒಂದು ಕಡೆ ಓದಿದ್ದೀನಿ, ಇದಕ್ಕೆ ಬೇಸಿಕ್ಸ್ ಈ ರೀತಿ ಇದೆ. ಓಕೆ, ಈಗ ಬೇಸಿಕ್ಸ್ನ ನಾನು ಓದ್ತಾ ಇದ್ದೀನಿ, ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕಾದ್ರೆ ಅದೇ ಬೇಸಿಕ್ಸ್ನ ಓದ್ತಾ ಇದ್ದೀನಿ, ಸ್ವಲ್ಪ ಕ್ಲಾರಿಟಿ ತೊಗೊಂಡು ಓದೋಣ ಅನ್ನೋ ರೀತಿ ಓದ್ತೀರಿ. ಮುಂಚೆ ಎಲ್ಲ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ತಗೊಂಡ್ರೆ ಜಸ್ಟ್ ಗ್ರಾಫ್ ಓದ್ತಾ ಇದ್ರಿ, ಹೌದಲ್ಲ? ಇವತ್ತಿನ ದಿನ ಸೆಕೆಂಡ್ PU ಬಂದಮೇಲೆ ಯಾವ ಪ್ಲೇಸಲ್ಲಿ ಅದು ಡಿಸ್ಕಂಟಿನ್ಯೂಸ್ ಆಗುತ್ತೆ, ಯಾವ ಪ್ಲೇಸಲ್ಲಿ ಅದು ಕಂಟಿನ್ಯೂಸ್ ಆಗುತ್ತೆ ಅನ್ನೋದು ಓದ್ತೀರಿ. ಅದರದ್ದು ಡಿಫ್ರೆನ್ಷಿಯಬಿಲಿಟಿ ಓದ್ತೀರಿ. ಮಾಡ್ಯುಲಸ್ ಫಂಕ್ಷನ್ ಮುಂಚೆ ಯಾವ ಪಾಯಿಂಟಲ್ಲಿ ಅದು ಡಿಫ್ರೆನ್ಷಿಯಬಲ್ ಆಗುತ್ತೆ. ಮುಂಚೆ ಮಾಡ್ಯುಲಸ್ ಆಫ್ ಎಕ್ಸ್ ಬಗ್ಗೆ ಗೊತ್ತಿತ್ತು, ಇವತ್ತು ಮಾಡ್ಯುಲಸ್ ಆಫ್ x-1 ಬಗ್ಗೆ ಗೊತ್ತಿದೆ, ಮಾಡ್ಯುಲಸ್ ಆಫ್ x+2 ಬಗ್ಗೆ ಗೊತ್ತಿದೆ, ಅದ್ರ ಗ್ರಾಫ್ ಬಗ್ಗೆ ಗೊತ್ತಿದೆ, ರೈಟ್? ಸೊ ಈ ವಿಷಯಗಳೆಲ್ಲ ನಿಮಗೆ ಕ್ಲಾರಿಟಿ ಇದೆ ಮಕ್ಕಳ ಇವತ್ತು. ಯಾಕಾಗಿ ಕ್ಲಾರಿಟಿ ಬಂತು? ಯಾಕಂದ್ರೆ ಆ ರೀತಿ ಕ್ವಶನ್ಸ್ಗಳನ್ನ ಓದಿರೋದ್ರಿಂದ ನಿಮ್ಮ ಥಿಂಕಿಂಗ್ ಕೂಡ ಅದೇ ರೀತಿ ಮೌಲ್ಡ್ ಆಗಿದೆ, ರೈಟ್? ಅದರಿಂದ ಹೇಳೋದು ಫಸ್ಟ್ ಜಂಪ್ ಇನ್ ಟು ದ ಓಷಿಯನ್. ಓಕೆ, ಸೊ ಓಷಿಯನ್ ಆಫ್ ಏನು ಪ್ರಾಬ್ಲಮ್ಸ್, ಒಂದು ಸಿಕ್ಕಾಬಟ್ಟೆ ಲೆವೆಲ್ ಆಫ್ ಪ್ರಾಬ್ಲಮ್ಸ್ಗಳನ್ನ ಓದ್ಕೊಳ್ತಾ ಹೋದ್ರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಅದಕ್ಕೆ ಏನು ನಾಲೆಡ್ಜ್ ಬೇಕು ಅಂತ ಗೊತ್ತಾಗ್ತಾ ಹೋಗುತ್ತೆ. ನೀವು ಬೋರ್ಡ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಆಗಬೇಕಾದ್ರೆ ಅದೇ ಬೇಸಿಸ್ ಮೇಲೆ ಓದೋಕೆ ಶುರು ಮಾಡ್ತೀರಿ, ಆಗ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ ಮಕ್ಕಳ. ಇದಕ್ಕಾಗಿನೇ ಹೇಳೋದು ಸ್ಟಾರ್ಟ್ ಇಮಿಡಿಯೇಟ್ಲಿ ದ ಪ್ರಿಪರೇಷನ್ಸ್ ಫಾರ್ KCT ಎಕ್ಸಾಮ್ಸ್. ಸರ್ ಹಾಗಾದ್ರೆ ಇದೆಲ್ಲ ಮಾಡಿದ್ರೆ KCT ಎಕ್ಸಾಮ್ಸ್ ರ್ಯಾಂಕ್ ಚೆನ್ನಾಗಿ ಬರುತ್ತೆ. ಹೌದು ಮಕ್ಕಳ, ಪ್ರಿಪರೇಷನ್ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ರ್ಯಾಂಕಿಂಗ್ ಖಂಡಿತ ಬರುತ್ತೆ, ದ್ಯಾಟ್ ಐ ಆಮ್ ಶ್ಯೂರ್. ಸರ್ ಹಾಗಾದ್ರೆ ಇವತ್ತು ಏನಿಗೆ ಬಂದಿದ್ದೀರಾ ಅದನ್ನ ಹೇಳಿ ಸರ್. ಫಸ್ಟ್ ನಮಗೆ ನಿಮ್ ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ ತಗೊಂಡ್ರೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅದನ್ನ ಫಸ್ಟ್ ಹೇಳಿ ಅಂತಂದ್ರೆ, ಎಸ್ ಮಕ್ಕಳ, ಫಸ್ಟು ನೀವು ಯಾವ ಲೆವೆಲಲ್ಲಿ ಇದ್ದೀರಿ ಆ್ಯಂಡ್ ಅದಕ್ಕೆ ನಾವು ಏನು ಮಾಡ್ಬೋದು, ಆ್ಯಂಡ್ ನಿಮ್ಮ ಲೆವೆಲಿಂದ KCT ಎಕ್ಸಾಮ್ಸಲ್ಲಿ ಒಳ್ಳೆ ರ್ಯಾಂಕ್ ತರಿಸ್ಕೊಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ನಾನು ಬಂದಿದ್ದೀನಿ. ನೋಡಿ, ಇವತ್ತಿನ ದಿನ ನಾನು ಮೊದಲನೇ ಕ್ವಶನ್ ನಾನು ನಿಮ್ಗೆ ಹೇಳೋದು ಏನಂತ ಅಂದರೆ, ನೀವು ಯು ಮೈಟ್ ಬಿ ಇನ್ ದಿಸ್ ಪೊಸಿಷನ್. ಏನಂತ ಅಂದರೆ, ಯು ಮೇ ನಾಟ್ ನೋ ಫ್ರಮ್ ವೇರ್ ಟು ಸ್ಟಾರ್ಟ್. ತುಂಬ ಜನ ಸ್ಟೂಡೆಂಟ್ಸ್ಗಳಿಗೆ ಗೊತ್ತೇ ಇರೋದಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ನಾನು ಯಾವ ಕ್ವಶನ್ಸಿಂದ ಸ್ಟಾರ್ಟ್ ಮಾಡಬೇಕು ಅಥವಾ ಯಾವ ಟಾಪಿಕ್ಸಿಂದ ಶುರು ಮಾಡಬೇಕು, ಎಸ್ಪೆಷಲಿ ಕಮಿಂಗ್ ಟು ಮ್ಯಾಥಮೆಟಿಕ್ಸ್. ನೋಡಿ, ಮ್ಯಾಥಮೆಟಿಕ್ಸಲ್ಲಿ ಕ್ಲಾಸ್ 11th ಬೇಸಿಕ್ಸ್ ಎಷ್ಟು ಬೇಕು ಅಂತಲೇ ತುಂಬ ಜನ ಮಕ್ಕಳು ಗೊತ್ತಿರೋದಿಲ್ಲ. ಸರ್ ಕ್ಲಾಸ್ 11th ಬೇಸಿಕ್ಸ್ ಎಷ್ಟಿದ್ರೆ ನಾವು ಕ್ಲಾಸ್ 12th ಎಲ್ಲ ಪ್ರಾಬ್ಲಮ್ಸ್ಗಳನ್ನ ನೀಟಾಗಿ ಮಾಡ್ಬೋದು ಸರ್ ಅನ್ನೋದೇ ಗೊತ್ತಿರೋದಿಲ್ಲ. ಆ್ಯಂಡ್ ತುಂಬ ಜನಕ್ಕೆ ವೆಯ್ಟೇಜೇ ಗೊತ್ತಿರಲ್ಲ. ನೆನ್ಪಿಟ್ಕೊಳ್ಳಿ ಮಕ್ಕಳ, ವೆಯ್ಟೇಜ್ ಫಾರ್ KCT, ಸಾರಿ, ಇಲ್ಲಿ 60 ಕ್ವಶನ್ಸ್ ಇರುತ್ತೆ, ಅಥವಾ 60 ಕ್ವಶನ್ಸ್ ಇರುತ್ತೆ KCT ಎಕ್ಸಾಮ್ಸಲ್ಲಿ ಪರ್ ಸಬ್ಜೆಕ್ಟ್. ನೆನ್ಪಿಟ್ಕೊಳ್ಳಿ, ಇದರಲ್ಲಿ 45 ಕ್ವಶನ್ಸ್ ನಿಮ್ಮ ಕ್ಲಾಸ್ 12th ಇಂದ ಬರುತ್ತೆ. 12th ಇಂದ 45 ಕ್ವಶನ್ಸ್ ಬಂದರೆ 15 ಕ್ವಶನ್ಸ್ ಬರೋದೇನೆ ಕ್ಲಾಸ್ 11th ಇಂದ. ಓಕೆ, ಇದೇ ತುಂಬ ಜನ ಮಕ್ಕಳುಗಳ ವಿಷಯ ಗೊತ್ತಿರೋದಿಲ್ಲ. ಸೊ ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ ಕ್ಲಾಸ್ 11th ಎಲ್ಲ ಓದಬೇಕು. ತುಂಬ ಜನ ಮಕ್ಕಳು ಕ್ಲಾಸ್ 11th ಅಲ್ಲಿ ಪಾಠನೇ ಕರೆಕ್ಟಾಗಿ ಕೇಳಿರೋದಿಲ್ಲ. ಅಂಥ ಮಕ್ಳಿಗೆ ಆಲ್ರೆಡಿ ಭಯ ಶುರುವಾಗಿರುತ್ತೆ, ಕ್ಲಾಸ್ 12th ಪಾಠನೇ ಕೇಳಿಲ್ಲ, ನಾನು ಹೇಗಪ್ಪ KCT ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋಕೆ ಸಾಧ್ಯ? ತುಂಬ ಸಲ ತುಂಬ ವೀಡಿಯೋಗಳಲ್ಲಿ ನಾನು ಕೂಡ ಹೇಳಿದ್ದೀನಿ, ಕ್ಲಾಸ್ 11th ಅಲ್ಲಿ ನಿಮಗೆ ಬೇಕಾಗಿರೋದೇ 3 ಟಾಪಿಕ್ ಕಂಡ್ರು. 3 ಟಾಪಿಕ್ ಯಾವ್ದು ಗೊತ್ತಾ? 3 ಟಾಪಿಕ್ ನೀವು ಕಲ್ತಿದ್ದೀರಿ ಲೀನಿಯರ್ ಇನ್ಇಕ್ವಾಲಿಟೀಸ್, ಬಟ್ ನಾನು ಹೇಳೋದು ಇನ್ಇಕ್ವಾಲಿಟೀಸ್. 11th ಅಲ್ಲಿ ನಿಮಗೆ ಬೇಕಾಗಿರೋದು ಬೇಸಿಕ್ಸ್ ಆಫ್ ಕ್ಲಾಸ್ 11th ಅಲ್ಲಿ ನಿಮಗೆ ಬೇಕಾಗಿರೋದು 3 ಕಾನ್ಸೆಪ್ಟ್. ಯಾವುದು? ಇನ್ಇಕ್ವಾಲಿಟೀಸ್. ಇನ್ಇಕ್ವಾಲಿಟೀಸ್ ಬಗ್ಗೆ ಗೊತ್ತಿರಬೇಕು. ನಾಟ್ ಅಬೌಟ್ ಯುವರ್ ಲೀನಿಯರ್ ಇನ್ಇಕ್ವಾಲಿಟೀಸ್, ಎಲ್ಲ ಬೇರೆ ವೇವಿಕರ್ ಮೆಥಡ್ ಇದೆ. ಓಕೆ, ವೇವಿಕರ್ ಮೆಥಡ್ ಬಗ್ಗೆ ಗೊತ್ತಿರಬೇಕು. ಇನ್ಇಕ್ವಾಲಿಟೀಸ್ ಅಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳಿದೆ. ಸೊ ಮಾಡ್ಯುಲಸ್ ಬಂದಾಗ ಏನಾಗುತ್ತೆ, ಸ್ಕ್ವೇರ್ ರೂಟ್ ಬಂದಾಗ ಏನಾಗುತ್ತೆ, x² ಬಂದಾಗ ಏನಾಗಿರುತ್ತೆ, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಬಂದಾಗ ಏನಾಗುತ್ತೆ, ಇದೆಲ್ಲ ವಿಷಯಗಳು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನಿಮಗೆ ಸೆಕೆಂಡ್ ಟಾಪಿಕ್ ಯು ರಿಕ್ವೈರ್ ಇಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ಎಸ್ಪೆಷಲಿ ದ ರೇಂಜ್ ಆ್ಯಂಡ್ ಡೊಮೇನ್ ಚೆನ್ನಾಗಿ ಗೊತ್ತಿರಬೇಕು. ಸೊ ಟೋಟಲಿ ಸ್ಟೂಡೆಂಟ್ಸ್ ಐ ವುಡ್ ಲೈಕ್ ಟು ಟೆಲ್ ದಟ್ ಫಂಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನು ಫಂಕ್ಷನ್ಸ್ ಇದೆ, ಈ ಫಂಕ್ಷನ್ಸ್ ಇಂಪಾರ್ಟೆಂಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಫ್ಸ್ ಕಲ್ತಿರ್ತೀರಿ, ಡಿಫ್ರೆಂಟ್ ಟೈಪ್ ಆಫ್ ಫಂಕ್ಷನ್ಸ್ ಕಲ್ತಿರ್ತೀರಿ. ಆ ಎಲ್ಲ ಫಂಕ್ಷನ್ಸ್ಗಳು ಕೂಡ ಇಂಪಾರ್ಟೆಂಟ್. x³ ಆಗ್ಬೋದು, x² ಆಗ್ಬೋದು, ಸಿಗ್ನಮ್ ಫಂಕ್ಷನ್ ಆಗ್ಬೋದು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್. ಓಕೆ, ಇದೆಲ್ಲ ಫಂಕ್ಷನ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್, ದಟ್ ಈಸ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಟ್ರಿಗ್ನೋಮೆಟ್ರಿ ಫಾರ್ಮುಲಾಗಳು ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಹಾಗಾದರೆ ಮಾತ್ರ ನಿಮ್ಮ KCT ಎಕ್ಸಾಮ್ಸಲ್ಲಿ ಒಳ್ಳೆ ರ್ಯಾಂಕಿಂಗ್ ಬರೋಕ್ಕೆ ಸಾಧ್ಯ. ಟ್ರಿಗ್ನೋಮೆಟ್ರಿ ಇಲ್ಲದೆ ಮ್ಯಾಥಮೆಟಿಕ್ಸ್ ಇಲ್ಲ. ಕ್ಲಾಸ್ 12th ಮ್ಯಾಥಮೆಟಿಕ್ಸ್ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕಂದರೆ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಕ್ಯಾಲ್ಕುಲಸ್ ಎಲ್ಲ ಕಡೆ ಬರೋದು ಇಂಟಿಗ್ರೇಷನ್ ಮಕ್ಕಳ. ನಿಮ್ಮ ಇಂಟಿಗ್ರೇಷನ್ ಬಗ್ಗೆ ಕ್ಲಾರಿಟಿ ಇಲ್ಲ, ಅದ್ರದ್ದು ಗ್ರಾಫ್ ಬಗ್ಗೆ ಕ್ಲಾರಿಟಿ ಇಲ್ಲ, ಅದ್ರದ್ದು ಡೊಮೇನ್ ಮತ್ತು ರೇಂಜ್ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ. ಇದರಲ್ಲಿ ನಿಮಗೆ ಮೇಜರ್ ಆಗಿ ಎಲ್ಲಾದ್ರದ್ದು ಗ್ರಾಫ್ ಗೊತ್ತಿರಬೇಕು ನಿಮಗೆ. ಆ್ಯಂಡ್ ಡೊಮೇನ್ ಮತ್ತು ರೇಂಜ್ ಗೊತ್ತಿರಲೇಬೇಕು. ಡೊಮೇನ್ ಆ್ಯಂಡ್ ರೇಂಜ್ ಇದೆಲ್ಲ ಬಾಯಿ ತುದಿಲಿರಬೇಕು. ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಇಟ್ ಶುಡ್ ಬಿ ಅಟ್ ದ ಟಿಪ್ ಆಫ್ ಯೋರ್ ಟಂಗ್.
ಈ ಇಷ್ಟು ವಿಷಯಗಳು ತಿಳ್ಕೊಂಡಿದ್ರೆ ಸಾಕು, ಕ್ಲಾಸ್ 11th ಅಲ್ಲಿ ಕ್ಲಾಸ್ 12th ಅಲ್ಲಿ ಚಿಂದಿ ಉಡಾಯಿಸ್ಬೋದು, ನೋ ಡೌಟ್ ಇನ್ ಇಟ್. ಓಕೆ, ಸೊ ಈ 3 ಕಾನ್ಸೆಪ್ಟ್ಸ್ಗಳ ಕ್ಲಾರಿಟಿ ನಾವು ಕೊಡ್ತೀವಿ ನಿಮಗೆ. ಶುರು ಮಾಡೋದೇನೆ ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಶುರು ಮಾಡೋದೇನೆ ಈ 3ಇಂದ. ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ದೀಸ್ ಥಿಂಗ್ಸ್. ಇದನ್ನ ಶುರು ಮಾಡಿನೇ ಕ್ಲಾಸ್ 12th ಹೋಗೋದು. ಯಾಕಂದ್ರೆ ಈ 3 ಬೇಸಿಕ್ಸ್ ಕ್ಲಾರಿಟಿ ಇಲ್ಲ ಅಂತಂದ್ರೆ ಇದರಲ್ಲಿ ಯಾವ್ಯಾವ ಫಾರ್ಮುಲಾ ಬರುತ್ತೆ, ಯಾವ್ಯಾವ ವಿಷಯಗಳು ತಿಳ್ಕೋಬೇಕು, ಯಾವ್ಯಾವ ಟೈಪ್ ಕ್ವಶನ್ಸ್ ಅಲ್ಲಿ ನಾನು ಎಕ್ಸ್ಪರ್ಟೈಸ್ ಇಟ್ಕೋಬೇಕು, ಇದೆಲ್ಲಾನು ತಿಳಿಸ್ಕೊಟ್ಬಿಟ್ಟೇನೆ ನಿಮಗೆ ಕ್ಲಾಸ್ 12ಗೆ ನಾನು ಬರ್ತಾ ಹೋಗೋದು. ಕ್ಲಾಸ್ 12th ಅಲ್ಲಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೇಕಂದ್ರೆ ಇದರಲ್ಲಿ ಯಾವ ರೀತಿ ಎಕ್ಸ್ಪರ್ಟೈಸ್ ಇರ್ಬೇಕು ನೀವು. ಸೊ ಇದರಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಿದ್ರೆ ಕ್ಲಾಸ್ 12th ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು ಅನ್ನೋದು ತಿಳಿಸ್ಕೊಟ್ಬಿಟ್ಟೇನೆ ಮಕ್ಕಳ ಮುಂದೆ ಹೋಗೋದು ನಾನು. ವೆವಿಕರ್ ಮೆಥಡ್ ಆಗ್ಬೋದು, ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಆಗ್ಬೋದು, ಈ ಸೈನ್ ಫಂಕ್ಷನ್ ಬರ್ಬೋದು. ಈ ಸೈನ್ ಫಂಕ್ಷನ್ ಬಂದಾಗ ಅದಕ್ಕೆ ಮಾಡ್ಯುಲಸ್ ಹಾಕಿದ್ರೆ ಏನು ರೇಂಜ್ ಏನಾಗುತ್ತೆ, ಓಕೆ, ಅಥವಾ ಸ್ಕ್ವೇರ್ ಹಾಕಿದ್ರೆ sin x + 2 ಹೋಲ್ ಸ್ಕ್ವೇರ್ ಅಂತ ಹಾಕ್ತೀನಿ, ವಾಟ್ ಈಸ್ ದ ರೇಂಜ್ ಆಫ್ ಇಟ್. ಓಕೆ, ಇದೆಲ್ಲ ವಿಷಯಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡೋದಕ್ಕೇನೆ ಮಕ್ಕಳ ಈ ಸಾರ್ಥಕ್ ಇದೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಬಿಟ್ಟೇನೆ ನಾವೇನು ಮಾಡ್ತೀವಿ, ವಿ ವಿಲ್ ಸ್ಟಾರ್ಟ್ ವಿತ್ ಕ್ಲಾಸ್ 12th ಪ್ರಾಬ್ಲಮ್ಸ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಅಲ್ಲ? ಓಕೆ, ಸೊ ಹಾಗಾದ್ರೆ ಶುರು ಮಾಡಬೇಕಾಗಿರೋದು ಎಲ್ಲಿಂದ? ಕ್ಲಾಸ್ 11 ಟಾಪಿಕಲ್ಲಿ ಇಲ್ಲಿಂದ ಶುರು ಮಾಡಬೇಕು. ಆ್ಯಂಡ್ ಕ್ಲಾಸ್ 12 ಟಾಪಿಕ್ ಫಸ್ಟ್ ನೀವು ಮುಗಿಸ್ಕೋಬೇಕಾಗಿರೋದು ಕ್ಲಾಸ್ 12 ಟಾಪಿಕಲ್ಲಿ ಯಾವ್ದು ಇವನ್ ದೋ ಯು ಆರ್ ಪ್ರಿಪೇರಿಂಗ್ ಆನ್ ಯುವರ್ ಓನ್ ಅಂತಾನೆ ಅನ್ಕೊಳ್ಳಿ ಮಕ್ಕಳ. ಇದನ್ನು ಮುಗಿಸಿ ಫಸ್ಟ್. ಓಕೆ, ನೀವೇನೇ ಸ್ವಂತವಾಗಿ ಓದ್ತಾ ಇದ್ದೀರಾ ಅಂದ್ರೂ ಕೂಡ ನಾನು ಹೇಳೋದೇನಂತ ಅಂದರೆ ಕ್ಲಾಸ್ 11th ಅಲ್ಲಿ ಇಷ್ಟನ್ನು ಮುಗಿಸಿ ಕ್ಲಾಸ್ 12th ಅಲ್ಲಿ ಮತ್ತೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ಗೆ ಬನ್ನಿ, ಮಕ್ಕಳ. ಓಕೆ, ಸೊ ನೆಕ್ಸ್ಟ್ ಇದಾದ್ಮೇಲೆ ಸ್ಟಾರ್ಟ್ ವಿತ್ ಐ ಟಿ ಎಫ್ ಶುರು ಮಾಡಿ. ITF ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ಇಮಿಡಿಯೇಟ್ಲಿ ಸ್ಟಾರ್ಟ್ ದ ಕ್ಯಾಲ್ಕುಲಸ್ ಪಾರ್ಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬಿಡ್ಬೇಕು. ಸೊ ಕ್ಯಾಲ್ಕುಲಸ್ ಪಾರ್ಟ್ ಸ್ಟಾರ್ಟಿಂಗ್ ಫ್ರಮ್ ಯುವರ್ ಲಿಮಿಟ್ಸ್. ಓಕೆ, ಲಿಮಿಟ್ಸ್ ಕೂಡ ಬೇಕು ಇದರಲ್ಲಿ, ಲಿಮಿಟ್ಸ್ ಕೂಡ ಬೇಕು. ಲಿಮಿಟ್ಸ್ ಕೂಡ ಹಾಕೊಂಡ್ಬಿಡ್ತೀನಿ ಇದರಲ್ಲಿ. ಓಕೆ, ಇವನ್ ಲಿಮಿಟ್ಸ್ ಯು ವಾಂಟ್, ಬಟ್ ಲಿಮಿಟ್ಸ್ ನಿಮ್ಮ ಕ್ಲಾಸ್ 11th ಅಲ್ಲಿ ಕಳಿಸಿರೋ ಲಿಮಿಟ್ಸ್ ಥರ ಬರೋದಿಲ್ಲ. ಎಲಾಸ್ಪಿಡಲ್ಸ್ ರೂಲ್ ಅಂತ ಹೊಸ ಒಂದು ರೂಲ್ ಕಲಿತೀರಿ. ತುಂಬ ಜನ ಹುಡುಗರುಗಳಿಗೆ ಅದು ಗೊತ್ತಿರುತ್ತೆ. ಎಲಾಸ್ಪಿಡಲ್ಸ್ ರೂಲ್ ಬೇಕಾಗುತ್ತೆ ನಿಮ್ಮ ಕಂಟಿನ್ಯೂಟಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ. ಸೊ ಕ್ಯಾಲ್ಕುಲಸ್ ಸ್ಟಾರ್ಟ್ ಫ್ರಮ್ ದ ಲಿಮಿಟ್ಸ್, ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ, ಡಿಫ್ರೆನ್ಸಿಯೇಷನ್. ಅದಾದ್ಮೇಲೆ ಇಮಿಡಿಯೇಟ್ ಇಂಟಿಗ್ರೇಷನ್ಗೆ ಹೋಗಿ. ಡಿಫ್ರೆನ್ಸಿಯೇಷನ್ ಮುಗಿದ್ಮೇಲೆ ಇಂಟಿಗ್ರೇಷನ್ಗೆ ಹೋಗಿ. ಅದಾದ್ಮೇಲೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಸಾಲ್ವ್ ಮಾಡಿ. ದ ಸ್ಟೆಪ್ಸ್ ಶುಡ್ ಬಿ ಲೈಕ್ ದಿಸ್. ಇದರಲ್ಲಿ ಕ್ಯಾಲ್ಕುಲಸ್ ಅಲ್ಲಿ ಮಕ್ಕಳ ಫಸ್ಟು ಲಿಮಿಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಲಿಮಿಟ್ಸ್, ಕಂಟಿನ್ಯೂಟಿ, ಓಕೆ, ಡಿಫ್ರೆನ್ಷಿಯಬಿಲಿಟಿ, ಡಿಫ್ರೆನ್ಷಿಯಬಿಲಿಟಿ ಮತ್ತೆ ಡಿಫ್ರೆನ್ಸಿಯೇಷನ್ ಇಷ್ಟನ್ನು ಮುಗಿಸಿದ್ಮೇಲೆ ಇಮಿಡಿಯೇಟ್ಲಿ ಗೋ ಟು ಇಂಟಿಗ್ರಲ್ಸ್. ಇದಾದ್ಮೇಲೆ ಇಮಿಡಿಯೇಟ್ ಇಂಟಿಗ್ರಲ್ಸ್ಗೆ ಹೋಗ್ಬೇಕು. ಇಂಟಿಗ್ರಲ್ಸ್ಗೆ ಹೋದ್ಮೇಲೆ ಮೂವ್ ಟು ಯುವರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಅದಾದ್ಮೇಲೆ ಕಮ್ ಟು ಯುವರ್ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್. ಕಡೆಯಲ್ಲಿ ಬನ್ನಿ. ಇದಕ್ಕೆ ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಹೌ ಯು ನೀಡ್ ಟು ಸ್ಟಾರ್ಟ್ ವಿತ್ ಯುವರ್ ಕ್ಯಾಲ್ಕುಲಸ್. ಸೊ ಇಷ್ಟನ್ನು ಮುಗಿದ್ಬಿಟ್ರೆ ಮೇಜರ್ಲಿ ಮೆನಿ ಆಫ್ ದ ಥಿಂಗ್ಸ್ ಯು ಹ್ಯಾವ್ ಕಂಪ್ಲೀಟೆಡ್. ಇದಾದ್ಮೇಲೆ ಈಸಿ ಟಾಪಿಕ್ಸ್ಗೆ ಬರೋಣ, ವೆಕ್ಟರ್ಸ್ಗೆ ಬರೋಣ, 3Dಗೆ ಬರೋಣ. ಓಕೆ, ಸೊ ದೆನ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಯುವರ್ ವೆಕ್ಟರ್ಸ್. ಸೊ 4th ಟಾಪಿಕ್ ವೆಕ್ಟರ್ಸ್ಗೆ ಬನ್ನಿ. ಓಕೆ, ಸ್ಟಾರ್ಟ್ ವಿತ್ ಯುವರ್ ವೆಕ್ಟರ್ಸ್ ಈಸಿ ಇರುತ್ತೆ. ದೆನ್ ಯು ಕ್ಯಾನ್ ಸ್ಟಾರ್ಟ್ ವಿತ್ 3Dಗೆ ಬನ್ನಿ. ಅದಾದ್ಮೇಲೆ ಮಕ್ಕಳ ಮ್ಯಾಟ್ರಿಸಸ್ ಮತ್ತು ಡಿಟರ್ಮಿನೆಂಟ್ಸ್ಗೆ ಬನ್ನಿ. ಓಕೆ, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಆ್ಯಂಡ್ ಫೈನಲಿ ಯು ಕ್ಯಾನ್ ಕಮ್ ಟು ಯುವರ್ ಪ್ರೊಬ್ಯಾಬಿಲಿಟಿ. ಓಕೆ, ಆ್ಯಂಡ್ ಫೈನಲಿ ಯು ಕ್ಯಾನ್ ಕಮ್ ಟು ಯುವರ್ ಪ್ರೊಬ್ಯಾಬಿಲಿಟಿ. ಯಾಕೆ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಲಾಸ್ಟಲ್ಲಿ ಇಟ್ಕೊಂಡಿದ್ದೀನಿ ಅಂತಂದರೆ ಈವನ್ ಎಕ್ಸಾಮ್ ಟೈಮಲ್ಲಿ ಕೂಡ ಇದನ್ನು ಮುಗಿಸ್ಕೋಬೋದು. ಏನು ಕಷ್ಟ ಇಲ್ಲ. ಮ್ಯಾಟ್ರಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ ಈಸಿ ಕ್ವಶನ್ಸ್ ಬರುತ್ತೆ, ಖಂಡಿತ ಆರಾಮ್ಸೆ ಮುಗಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಓಕೆ, ಯು ಕ್ಯಾನ್ ಈವನ್ ಕಂಪ್ಲೀಟ್ ದಿಸ್ ಡ್ಯೂರಿಂಗ್ ದರ್ ಎಕ್ಸಾಮ್ಸ್. ಸೊ ಅದಕ್ಕೆ ಹೇಳ್ತಾ ಇರೋದು ಫಸ್ಟ್ ಕಂಪ್ಲೀಟ್ ಯುವರ್ ಕ್ಯಾಲ್ಕುಲಸ್ ಪಾರ್ಟ್. ನೀವು ಸೆಲ್ಫ್ ಪ್ರಿಪರೇಷನ್ಸ್ ಮಾಡ್ಕೊಳ್ತೀರಾ ಅಂತಂದರೆ. ಬಟ್ ನೀವು ಸೆಲ್ಫ್ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿಲ್ಲ, ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕಲ್ಲಿ ಬರ್ತೀರಾ ಅಂದರೆ ದೆನ್ ಆಲ್ಸೋ ಐ ವಿಲ್ ಸಾಲ್ವ್ ಲೈಕ್ ದಿಸ್ ಒನ್. ಇದೇ ಪ್ಯಾಟರ್ನಲ್ಲಿ ಮಕ್ಕಳ ನಮ್ಮ ಏನು ಟೈಮ್ ಟೇಬಲ್ ಕೂಡ ಹಾಕೊಂಡಿರೋದು, ಇದೇ ರೀತಿ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಐ ಆಮ್ ಟೇಕಿಂಗ್ ಅರೌಂಡ್ 75 ಲೆಕ್ಚರ್ಸ್ ಟು ಕಂಪ್ಲೀಟ್ ದಿಸ್. ಓಕೆ, ಸೊ ಪ್ರತಿಯೊಂದು ಲೆಕ್ಚರ್ ಕೂಡ 1.5 hour ಇರುತ್ತೆ. ಆ್ಯಂಡ್ ಅವತ್ತಿನ ದಿನಕ್ಕೆ DPPs ಬರುತ್ತೆ, ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಕೊಂಡ್ರು. ಸೊ ಸ್ಟಾರ್ಟ್ ಎಲ್ಲಿಂದ ಮಾಡಬೇಕು ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇದರಲ್ಲಿ ಯಾವ್ಯಾವ ಟೈಪ್ ಕ್ವಶನ್ಸ್ ಬರುತ್ತೆ. ಸೊ ನಿಮಗೆ ಮಕ್ಕಳ ಇದರಲ್ಲಿ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿರುತ್ತೆ ಅದರದ್ದು ಪ್ಯಾಟರ್ನ್ ಮೇಲೆ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಓಕೆ, ಅದನ್ನ ಬಿಟ್ಟರೆ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿಸ್ತಾ ಹೋಗ್ತೀವಿ. ಓಕೆ, ಡೈಲಿ DPPsಗಳಿರುತ್ತೆ, ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್, ಅದರದ್ದು ವಿಡಿಯೋ ಸೊಲ್ಯೂಷನ್ಸ್ ಕೊಡ್ತಾ ಹೋಗ್ತೀವಿ. ಸೊ ನೀವು ಆಫ್ಟರ್ ಒನ್ ಲೆಕ್ಚರ್ ಯು ಕ್ಯಾನ್ ಥಿಂಕ್ ದಟ್ ಓಕೆ, ಯು ಕ್ಯಾನ್ ಫೀಲ್ ದಟ್ ಯಸ್ ಐ ನೋ ದಿಸ್ ಟಾಪಿಕ್ ನಾವು ಪರ್ಫೆಕ್ಟ್ಲಿ. ಯಾಕಂದರೆ DPPs ಕೊಟ್ಟಾಗ ನಾನು ಇವತ್ತಿನ ಕ್ಲಾಸ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, 1.5 hour ಮಾಡಿದ್ಮೇಲೆ ನಿಮಗೆ ಸ್ಟ್ರೈಟ್ ಅವೇ DPPsಗೆ ಹೋಗ್ತೀರಿ. ಈ ಕ್ವಶನ್ಸ್ಗಳನ್ನ ಮಾಡಿ DPPsಗೆ ಹೋದಾಗ ನಿಮ್ಗೆ ಫೀಲ್ ಆಗಬೇಕು ಯಸ್ ಐ ಆಮ್ ಗುಡ್ ವಿತ್ ದಿಸ್ ಟಾಪಿಕ್. ಕಾನ್ಫಿಡೆನ್ಸ್ ಇಂಪ್ರೂವ್ ಆಗೋದೇ DPPs ಸಾಲ್ವ್ ಮಾಡಿದ್ಮೇಲೆ.
ಅರ್ಥ ಆಗ್ತಿದೆಯಾ? ಯಾಕಂದ್ರೆ ಕಂಪ್ಲೀಟ್ ನಾಲೆಡ್ಜ್ ತಗೊಂಡೋಗಿರ್ತೀರಿ 1.5 hour ಕೂತ್ಕೊಂಡು ನೋಡಿದ್ಮೇಲೆ. ಅದಾದ್ಮೇಲೆ ಲಾಸ್ಟ್ ಒಂದು ಅರ್ಧ ಗಂಟೆ ಕೂತ್ಕೊಂಡು DPPs ಮಾಡ್ತೀರಿ. ಆ DPPs ಮಾಡಿದ್ಮೇಲೆ ಯು ವಿಲ್ ಫೀಲ್ ದಟ್ ಯಸ್ ಐ ಆಮ್ ಪರ್ಫೆಕ್ಟ್ ವಿತ್ ದಿಸ್ ಟಾಪಿಕ್. ಆ್ಯಂಡ್ ನಾಳೆಗೆ ಮಕ್ಕಳ ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ನೆನ್ನೆ ಕ್ಲಾಸ್ನ ಸ್ವಲ್ಪ ರಿವಿಷನ್ ಮಾಡಿ. ಓಕೆ, ಒಂದು 1/4 ಗಂಟೆ 20 ನಿಮಿಷ ಕೂತ್ಕೊಂಡು ರಿವಿಷನ್ ಮಾಡಿ ನೆನ್ನೆ ಮಾಡಿದ ಪ್ರಾಬ್ಲಮ್ಸ್ಗಳನ್ನ, ನೆನ್ನೆ ಮಾಡಿದ ಕ್ಲಾಸ್ಗಳನ್ನ. ಅದಾದ್ಮೇಲೆ ಇಮಿಡಿಯೇಟ್ ಇವತ್ತಿನ ಕ್ಲಾಸ್ಗಳನ್ನ ಓದೋಕೆ ಶುರು ಮಾಡಿ. ದಿಸ್ ಇಸ್ ಹೌ ಯುವರ್ ಪ್ರಿಪರೇಷನ್ಸ್ ನೀಡ್ ಟು ಬಿ. ಬೆಳಿಗ್ಗೆ ರಿವಿಷನ್ ಮಾಡಿ, ಸಂಜೆ ಮೇಲೆ ಬಂದು ಕೂತ್ಕೊಂಡು ಕ್ಲಾಸಸ್ ನೋಡ್ತಾ ಹೋಗಿ. ದಿಸ್ ಇಸ್ ಹೌ ಯು ಕ್ಯಾನ್ ಮ್ಯಾನೇಜ್ ಯುವರ್ ಕ್ಲಾಸಸ್ ಆಲ್ಸೋ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಏನು ಗೊತ್ತಿರಬೇಕು ನನಗೆ? ಎಸ್, ಯು ಮೇ ನಾಟ್ ನೋ ದ ಟೈಪ್ ಆಫ್ ಕ್ವಶನ್ಸ್ ವಿಚ್ ಅಪಿಯರ್ ಫಾರ್ ಎಕ್ಸಾಮ್ಸ್. ಎಸ್, ರೀಸನ್ ಸ್ಟೂಡೆಂಟ್ಸ್, ಯಾಕೆ ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ ತಗೋಬೇಕಂದ್ರೆ ನಿಮಗೆ ಯಾವ್ಯಾವ ಟೈಪ್ ಆಫ್ ಕ್ವಶನ್ಸ್ಗಳು ಬರುತ್ತೆ ಅಂತಾನೆ ತುಂಬಾ ಜನ ಮಕ್ಕಳು ಗೊತ್ತಿರೋದಿಲ್ಲ. ಕೆಲವು ಮಕ್ಕಳುಗಳು ಗೊತ್ತಿರುತ್ತೆ, ಯಾಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನೋಡಿರ್ತಾರೆ ಆಲ್ರೆಡಿ. ನಮ್ದು ಮಾಕ್ ಟೆಸ್ಟ್ ಸೀರೀಸ್ ಇರುತ್ತೆ, ಅಥವಾ ಲಕ್ಷ KCET ಸ್ಟೂಡೆಂಟ್ಸ್ಗಳಾಗಿರ್ತಾರೆ. ಆಲ್ರೆಡಿ ಅಂತ ಮಕ್ಕಳುಗಳಿಗೆ ಐಡಿಯಾ ಇರುತ್ತೆ. ಓಕೆ, ಇನ್ನು ಕೆಲವ್ರುಗಳಿಗೆ ಕಾಲೇಜಲ್ಲಿ KCET ಕೋಚಿಂಗ್ ತೊಗೊಂಡಿರ್ತಾರೆ, ಅಥವಾ JEE ಮೇನ್ಸ್ ಕೋಚಿಂಗ್ ತೊಗೊಂಡಿರ್ತಾರೆ. ಅಂಥ ಮಕ್ಕಳು ಕೂಡ ಐಡಿಯಾ ಇರುತ್ತೆ. ಬಟ್ ದೆರ್ ಆರ್ ಸಮ್ ಸ್ಟೂಡೆಂಟ್ಸ್, ಅವ್ರಿಗೆ ದೇ ಆರ್ ನಾಟ್ ಪ್ರಿವಿಲೈಸ್ಡ್ ಟು ಗೆಟ್ ದಿಸ್ ಕೋಚಿಂಗ್ ಅಂತ ಅನ್ಕೊಳ್ಳಿ. ಎಸ್ಪೆಷಲಿ ಹಳ್ಳಿ ಕಡೆ ಮಕ್ಳು ಇರ್ತಾರೆ. ಓಕೆ, ಕೆಲವು ಹೋಬ್ಳಿಗಳಲ್ಲಿ ಓದ್ತಿರ್ತಾರೆ ಮಕ್ಕಳುಗಳು. ಅಂಥ ಮಕ್ಳು ಏನಾದ್ರು ವಿಡಿಯೋಸ್ ನೋಡ್ತಾ ಇದ್ರೆ ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಸ್ಟೂಡೆಂಟ್ಸ್, ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಇದು ತುಂಬಾ ಆರಾಮ್ಸೆ KCET ರ್ಯಾಂಕಿಂಗ್ ತಗೋಬಹುದು. ಓಕೆ, ಸೊ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ಸ್ ಫ್ರಮ್ ದ ಬಿಗಿನಿಂಗ್. ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಆ್ಯಂಡ್ ಪ್ರೈಸ್ ಎಲ್ಲ ನಿಮಗೆ ಗೊತ್ತಿದೆ ಮಕ್ಕಳ, ಜಸ್ಟ್ 2200 rupees ಇದೆ. ಓಕೆ, ಸೊ 2200 rupees ಇದೆ. ಅದನ್ನ ಯು ಕ್ಯಾನ್ ಜಸ್ಟ್ ಎಕ್ಸ್ಪ್ಲೋರ್ ದಟ್ ಬ್ಯಾಚ್ ಬೈ ದಟ್ ಫೀಸ್. ಆ್ಯಂಡ್ ಇದು ಒಂದ್ಸಲ ಪೇಮೆಂಟ್ ಅಷ್ಟೇನೆ. ಸೊ ಇವತ್ತಿನ ದಿನ ಪೇಮೆಂಟ್ ಮಾಡಿದ್ರೆ ನಿಮಗೆ ಇಟ್ ವಿಲ್ ಬಿ ಅಪ್ ಟು ಯೋರ್ KCET ಎಕ್ಸಾಮ್ಸ್ ಎಂಡ್ ಆಗೋ ತನಕ, ಅಂದರೆ ಮೇ ಎಂಡ್ ಅಥವಾ ಜೂನ್ ಬಿಗಿನಿಂಗ್ ತನಕ ಈ ಬ್ಯಾಚ್ ಆಕ್ಸೆಸ್ ಇರುತ್ತೆ. ಓಕೆ, ಸೊ ಅದರಿಂದ ನಿಮಗೆ ಅಕ್ಟೋಬರಲ್ಲಿ ಪ್ರಿಪ್ರೇಷನ್ ಶುರು ಮಾಡಿದ್ರೆ ನೀವು ಡೈಲಿ ಪ್ರಿಪ್ರೇಷನ್ ಶುರು ಮಾಡಿಕೊಂಡು ಜನವರಿ ಎಂಡ್ ತನಕ ಮುಗಿಸ್ಕೋಬೋದು ಪ್ರಿಪರೇಷನ್ಸ್. ಅದಾದ್ಮೇಲೆ ಬೋರ್ಡ್ ಎಕ್ಸಾಮ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು. ಬೋರ್ಡ್ ಎಕ್ಸಾಮ್ಸ್ ಮುಗಿಸ್ಕೊಂಡ್ಮೇಲೆ ಮತ್ತೆ ಒಂದು ತಿಂಗಳ ಟೈಮ್ ಇರುತ್ತೆ ಮಕ್ಕಳ. ಆ ಟೈಮಲ್ಲಿ ಮತ್ತೆ ರಿವಿಷನ್, ಹಳೆ ವಿಡಿಯೋಸ್ಗಳನ್ನೆಲ್ಲ ಮತ್ತೆ ನೋಡಿಕೊಂಡು ರಿವಿಷನ್ ಶುರು ಮಾಡ್ತಾ ಬರ್ಬೋದು. ಓಕೆ, ಸೊ ಆಸ್ ಐ ಟೋಲ್ಡ್ ಯು, ಯಾವ್ಯಾವ ಟೈಪ್ ಕ್ವಶನ್ಸ್ ಬರುತ್ತೆ ಇದರಲ್ಲಿ ನೋಡಿ. ಸೊ ಪ್ಯಾಟ್ರನ್, ಕ್ವಶನ್ಸ್ ಸಿಮಿಲರ್ ಟು ಯುವರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಕ್ವಶನ್ಸ್ ಸಿಮಿಲರ್ ಟು ಯುವರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಸಿಮಿಲರ್ ಟು PYQs. ಓಕೆ, ನೆಕ್ಸ್ಟ್ ಎಕ್ಸಾಂಪ್ಲರ್ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಎಕ್ಸಾಂಪ್ಲರ್ ಕ್ವಶನ್ಸ್, NCERT ಎಕ್ಸಾಂಪ್ಲರ್. ಯಾಕಂದ್ರೆ NCERT ಎಕ್ಸಾಂಪ್ಲರ್ ಇಂದ ಮಕ್ಕಳ ಡೈರೆಕ್ಟ್ ಆಗಿ ನಿಮ್ಮ KCET ಎಕ್ಸಾಮ್ಸ್ಗೆ ಕ್ವಶನ್ಸ್ ಬರ್ತಾ ಹೋಗುತ್ತೆ. NCERT ಎಕ್ಸಾಂಪ್ಲರ್ ಇಂದ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಅಂಡ್ ನೀವು NCERT ಎಕ್ಸಾಂಪ್ಲರ್ ನೋಡಿದ್ರೆ ಗೊತ್ತಾಗುತ್ತೆ, ದೆರ್ ಆರ್ ವೆರಿ ಡಿಫಿಕಲ್ಟ್ ಕ್ವಶನ್ಸ್ ಆಲ್ಸೋ. ಮೇನ್ಸ್ ಲೆವೆಲ್ ಕ್ವಶನ್ಸ್ ಕೂಡ ಇದೆ. ಸೊ ಯಾವ ಕ್ವಶನ್ಸ್ನ ಕ್ವಿಟ್ ಮಾಡಬೇಕು, ಯಾವ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು ಅನ್ನೋ ಕ್ಲಾರಿಟಿನೇ ತುಂಬಾ ಜನ ಮಕ್ಕಳಿಗೆ ಇರೋದಿಲ್ಲ. ಓಕೆ, ಆ ಕ್ಲಾರಿಟಿನ ಇಲ್ಲಿ ಕೊಡ್ತಾ ಹೋಗ್ತೀವಿ ನಾವು. ಆ್ಯಂಡ್ ಆ ಕ್ವಶನ್ಸ್ಗಳನ್ನ ಕೂಡ DPPs ಅಲ್ಲಿ ಇಟ್ಟಿರ್ತೀವಿ. ಇಟ್ಸ್ ಅ ಓಪನ್ ಟ್ರೂತ್ ಸ್ಟೂಡೆಂಟ್ಸ್. ನಾವೇನು ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀನಲ್ಲ, ದೆರ್ ಆರ್ ಓನ್ಲಿ 3 sources ಫಾರ್ ಯು. ಕ್ವಶನ್ಸ್ಗಳೇ ಒಂದು NCERT ಎಕ್ಸಾಂಪ್ಲರ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಈ 3 ಇಟ್ಕೊಂಡ್ಬಿಡ್ರೋ, ನಿಮಗೆ ಯಾವ ಬ್ಯಾಚು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಈ 3 ನೀಟಾಗಿ ತರೋ ಆಗ್ಬಿಡಿ. NCERT ಟೆಕ್ಸ್ಟ್ ಬುಕ್ ಫಸ್ಟ್ ತರೋ ಹೋಗಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ತರೋ ಆಗಿ, ಅದಾದ್ಮೇಲೆ NCERT ಎಕ್ಸಾಂಪ್ಲರ್ಗಳನ್ನ ಸಾಲ್ವ್ ಮಾಡ್ರೋ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್, ಯು ಡೋಂಟ್ ಇವನ್ ನೀಡ್ ಎನಿ ಬ್ಯಾಚಸ್. ಬಟ್ ನಿಮ್ ಕೈಲಿ ಆಗಲ್ಲ ಅಂತಂದ್ರೆ, ನೀವು ಕೂತ್ಕೊಂಡು ಓದೋದಕ್ಕಾಗಲ್ಲ, ನಿಮ್ಗೆ ಬೇಸಿಕ್ಸ್ ಕ್ಲಾರಿಟಿ ಇಲ್ಲ ಅಂತಂದ್ರೆ, ವಿ ಆರ್ ದೇರ್ ಟು ಹೆಲ್ಪ್ ಯು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, ಸೊ ದೀಸ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಬಿ ದೇರ್. ಗಾಟ್ ಇಟ್? ಅಂಡ್ ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಏನಿದೆ, ಯು ಮೇ ನಾಟ್ ನೋ ವಾಟ್ ಅಂಡ್ ಹೌ ಮಚ್ ನಾಲೆಡ್ಜ್ ಯು ನೀಡ್ ಟು ಪರ್ಸ್ಯೂ ಇನ್ ಆರ್ಡರ್ ಟು ಕ್ರ್ಯಾಕ್ KCET 2025. ನೋಡಿ, ಆಗಲೇ ಹೇಳಿದೆ ನಾನು ನಿಮಗೆ ಏನಂತ. ಸೊ ಈ ಫಸ್ಟ್ PU ಇಂದ ಎಷ್ಟು ನಾಲೆಡ್ಜ್ ತಗೋಬೇಕು ಅನ್ನೋದೇ ನಿಮಗೆ ಕ್ಲಾರಿಟಿ ಇರೋದಿಲ್ಲ. ಫಸ್ಟ್ PU ಎಷ್ಟು ಚಾಪ್ಟರ್ ಮುಗಿಸ್ಬೇಕು ಅನ್ನೋದು ಕ್ಲಾರಿಟಿ ಇರಲ್ಲ. ಆ್ಯಂಡ್ ಕೆಲವು ಮಕ್ಳು ಇರ್ತಾರೆ, ಮೇನ್ಸ್ ಎಕ್ಸಾಮ್ ಪ್ರಿಪರೇಷನ್ ಆಗ್ತೀನಿ ಅಂತೇಳಿ ಸುಮ್ಮನೆ ಮೇನ್ಸ್ ಎಕ್ಸಾಮ್ ಪ್ರಿಪರೇಷನ್ಸ್ ಆಗ್ತಿರ್ಲಿ, ದಟ್ಸ್ ಫೈನ್. ಬಟ್ ಮೇನ್ಸ್ ಎಕ್ಸಾಮ್ಸ್ಗೂ KCET ಎಕ್ಸಾಮ್ಸ್ಗೂ ಸ್ವಲ್ಪ ಡಿಫರೆನ್ಸ್ ಇದೆ. KCET ಎಕ್ಸಾಮ್ಸ್ಗೆ ಮೇನ್ಸ್ ಲೆವೆಲ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ, ಮೇನ್ಸ್ ಲೆವೆಲ್ ನಾಲೆಡ್ಜ್ ಕೂಡ ಬೇಕಾಗಿಲ್ಲ. ನಿಮಗೆ ಲಾಗರಿಥಮ್ ಪ್ರಾಪರ್ಟೀಸ್ಗಳ ಮೇಲೆ ಪ್ರಾಬ್ಲಮ್ಸ್ ಮಾಡಿಸ್ತೀವಿ ಇಲ್ಲಿ, ಬಟ್ ಲಾಗರಿಥಮಿಕ್ ಇನ್ಇಕ್ವಾಲಿಟೀಸ್ ಮೇಲೆ ಕ್ವಶನ್ಸ್ಗಳು ಕಡಿಮೆ ಇಲ್ಲಿ. ಲಾಗರಿಥಮಿಕ್ ಇನ್ಇಕ್ವಾಲಿಟೀಸ್ ಮೇಲೆ ಕ್ವಶನ್ಸ್ಗಳು ನಾವು ಮಾಡಿಸೋದೇ ಇಲ್ಲ ಕೆಲವು ಟೈಮ್ಗಳಲ್ಲಿ, ಬಟ್ ಮೇನ್ಸ್ಗೆ ಅವಶ್ಯಕತೆ ಇದೆ. ಎಕ್ಸ್ಪೋನೆನ್ಷಿಯಲ್ ಇನ್ಇಕ್ವಾಲಿಟೀಸ್ ಬಗ್ಗೆ ಅಲ್ಲಿ ಕ್ವಶನ್ಸ್ಗಳಿರುತ್ತೆ, ಇಲ್ಲಿ ಇರೋದಿಲ್ಲ. ಓಕೆ, ಸೊ ದೆರ್ ಆರ್ ಡಿಫರೆಂಟ್ ಲೆವೆಲ್ ಆಫ್ ಕ್ವಶನ್ಸ್ ವಿಚ್ ಆರ್ ನಾಟ್ ರಿಕ್ವೈರ್ಡ್ ಇಯರ್. ಸೊ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡ್ತಾ ಇದ್ದೀರಿ? ಇಫ್ ಯು ಆರ್ ನಾಟ್ ಏಬಲ್ ಟು ಕ್ರ್ಯಾಕ್ ಯುವರ್ ಮೇನ್ಸ್ ಎಕ್ಸಾಮ್ ಕ್ರ್ಯಾಕ್ ಮಾಡಿ ನನಗೆ ಒಂದು NITಸ್ಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆ ಗೊತ್ತಾಗಿದ್ರೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ? ಕಮ್ ಟು ದ KCET ಪ್ರಿಪರೇಷನ್ಸ್, ರೈಟ್? ಅಂಡ್ ಅರ್ಲಿ ದ ಸ್ಟಾರ್ಟ್, you will be more good with that questions, and you will be more good with the type of questions which will be appearing for your KCET exams. ಹೌದಲ್ಲ? ಸೊ ಇದನ್ನ ಹೇಳ್ತಾ ಇದ್ದೀನಿ ಮಕ್ಕಳ, ಎಷ್ಟು ನಾಲೆಡ್ಜ್ ಬೇಕು.
ಓಕೆ, ಆ್ಯಂಡ್ ಎಷ್ಟು ನಾಲೆಡ್ಜ್ ಅವಶ್ಯಕತೆ ಇಲ್ಲ ಅದೆರಡೂ ತಿಳ್ಕೊಳ್ಳೋಕ್ಕೆ ಆ್ಯಂಡ್ ತಿಳಿಸೋದಕ್ಕೆ ನಾವು ಈ ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ಮ್ಯಾಚ್ನ ಲಾಂಚ್ ಮಾಡ್ತಾ ಇದ್ವಿ ಆ್ಯಂಡ್ ಯು ಕ್ಯಾನ್ ಯುಟಿಲೈಸ್ ಇಟ್. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ಇದನ್ನ ತಿಳಿಸ್ಕೊಡ್ತೀವಿ ಆ್ಯಂಡ್ ಡೈಲಿ ಸಿನಾಪ್ಸಿಸ್ ಇರುತ್ತೆ. ನಾವು ಏನು ಪಾಠ ಮಾಡ್ತೀವಿ, ಪ್ರಾಬ್ಲಮ್ಸ್ ಮಾಡಿಸ್ತೀವಿ ಮಕ್ಕಳು, ಅದಕ್ಕಿಂತ ಮುಂಚೆ ಸಿನಾಪ್ಸಿಸ್ ಬರೆಸ್ತೀವಿ. ಎಷ್ಟು ನಿಮಗೆ ನಾಲೆಡ್ಜ್ ಇರಬೇಕು ಈ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ. ಆ್ಯಂಡ್ ಇವತ್ತಿನ ದಿನ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಯಾವ್ಯಾವ ಬೇಸಿಕ್ಸ್ ತಿಳ್ಕೊಂಡಿದ್ರೆ ನಿಮಗೆ ಈ ಪ್ರಾಬ್ಲಮ್ಸ್ಗಳು ಮುಂದೆ ಹೋಗುತ್ತೆ, ಇದರೆಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಬಿಟ್ಟೇನೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿಸ್ತಾ ಹೋಗ್ತೀವಿ. ಓಕೆ, ಆ್ಯಂಡ್ ಸಮ್ ಬೇಸಿಕ್ಸ್ ಇಫ್ ಐ ಆಮ್ ಮಿಸ್ಡ್ ಇನ್ ದ ಬಿಗಿನಿಂಗ್, ಸಪೋಸ್ ಐ ಆಮ್ ಮಿಸ್ಡ್ ದ ಬೇಸಿಕ್ಸ್ ಇನ್ ದ ಬಿಗಿನಿಂಗ್, ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಬೇಸಿಕ್ಸ್ನ ಮತ್ತೆ ಕ್ಲಾರಿಟಿ ಕೊಟ್ಬಿಟ್ಟೆ ಹೋಗೋದು. ಅರ್ಥ ಆಗ್ತಿದೆಯಲ್ಲ? ರೈಟ್? ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಒನ್ಗೆ ಬರೋಣ. ಎಸ್, ಯು ಮೇ ಹ್ಯಾವ್ ಆರ್ ಮೆ ನಾಟ್ ಹ್ಯಾವ್ ಮೆಟೀರಿಯಲ್ಸ್. ನಿಮ್ಮ ಹತ್ರ ಮೆಟೀರಿಯಲ್ಸ್ ಇರ್ಬೋದು, ಇಲ್ದೇನೂ ಇರ್ಬೋದು. ಓಕೆ, ಬಟ್ ಯು ಮೇ ನಾಟ್ ನೋ ಫ್ರಮ್ ವೇರ್ ಟು ಸ್ಟಾರ್ಟ್ ಆ್ಯಂಡ್ ವಾಟ್ ಟೈಪ್ ಆಫ್ ಕ್ವಶನ್ಸ್ ಯು ನೀಡ್ ಟು ಸಾಲ್ವ್. ಆಲ್ರೆಡಿ ಅಡ್ರೆಸ್ ಮಾಡಿದ್ದೀನಿ ಇದನ್ನ ಮಕ್ಕಳ. ಏನಂತ ಹೇಳಿದೆ? ಎಕ್ಸಾಂಪ್ಲರ್ ಬುಕ್ಸ್ ಗೂಗಲಲ್ಲಿ ಸಿಗುತ್ತೆ, ಕೆಲವರು ತೊಗೊಂಡಿರ್ತೀರಿ. NCERT ಟೆಕ್ಸ್ಟ್ ಬುಕ್ಸ್ ನಿಮ್ಮ ಹತ್ರನೇ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗ್ತಾ ಹೋಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೆಟೀರಿಯಲ್ಸ್ ಇರುತ್ತೆ. ಮೆಟೀರಿಯಲ್ಸ್ಗಳನ್ನ ಯಾವ ರೀತಿ ಯೂಟಿಲೈಸ್ ಮಾಡ್ಕೋಬೇಕು ಅಂತ ಗೊತ್ತಿರೋದಿಲ್ಲ. ಆ್ಯಂಡ್ ಮೆಟೀರಿಯಲ್ಸಲ್ಲಿ ಕ್ವಶನ್ಸ್ಗಳೇನೋ ಇರುತ್ತೆ, ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಇರುತ್ತೆ. ಕೆಲವು ಸೊಲ್ಯೂಷನ್ಸ್ಗಳಲ್ಲಿ ಏನಾಗಿರುತ್ತೆ, ಸ್ಟೆಪ್ಸ್ಗಳನ್ನ ಸ್ಕಿಪ್ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಆ ಸ್ಟೆಪ್ಸ್ಗಳು ಯಾಕೆ ಹಿಂಗೆ ಬಂದಿದೆ ಅಂತ ಗೊತ್ತಾಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟಪಟ್ಬಿಡ್ತೀರಿ. ರೈಟ್? ಆ್ಯಂಡ್ ಏನಾಗ್ಬಿಡುತ್ತೆ ಕೆಲವು ಟೈಮ್ಗಳಲ್ಲಿ ಅಂತಂದರೆ, ಲೆವೆಲ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಡಿಫ್ರೆಂಟ್ ದೇರ್. ನಾನು ಕೂಡ ಡಿಫ್ರೆಂಟ್ ಮೆಟೀರಿಯಲ್ಸ್ಗಳನ್ನ ನೋಡಿದ್ದೀನಿ. KCET ಎಕ್ಸಾಮ್ ಕ್ವಶನ್ಸ್ಗಳು ಬೇಕಾಗಿರೋ ಕ್ವಶನ್ಸ್ಗಳನ್ನ ಮಿಸ್ ಮಾಡಿ ಅಥವಾ ಅದನ್ನು ಕೊಟ್ಟು ಅದ್ರ ಜೊತೆ ಲೆವೆಲ್ ಆಫ್ ಕ್ವಶನ್ಸ್ಗಳನ್ನ ಹೈಯರ್ ಮಾಡಿಬಿಟ್ಟಿರ್ತಾರೆ. ಅಷ್ಟು ಅವಶ್ಯಕತೆ ಇರೋದಿಲ್ಲ. KCET ಎಕ್ಸಾಮ್ಸ್ಗೆ ನಿಜ ಅಷ್ಟು ಲೆವೆಲ್ ಆಫ್ ದಿ ಕ್ವಶನ್ಸ್ಗಳನ್ನ ಕೇಳೋದಿಲ್ಲ. ನೋಡಿ ಮಕ್ಕಳ, ಯಾವುದೇ ಡಿಫಿಕಲ್ಟ್ ಕ್ವಶನ್ಸ್ನ 1.5 ನಿಮಿಷದಲ್ಲಿ ಸಾಲ್ವ್ ಮಾಡ್ಬಿಡ್ಬೋದು. ನೋಡಿ, ನಿಮಗೆ 3 ಕ್ಯಾಟಗರೀಸ್ ಆಫ್ ಕ್ವಶನ್ಸ್ ಬರುತ್ತೆ. ನೋಡಿ, ಫಸ್ಟ್ ಕ್ಯಾಟಗರಿ ಸ್ಟೂಡೆಂಟ್ಸ್, ಫಸ್ಟ್ ಕ್ಯಾಟಗರಿ ವಿಲ್ ಬಿ okay, first category of questions will be of the form ಎಷ್ಟು ಸೆಕೆಂಡ್ಸ್ ಅಲ್ಲಿ ಅಂತಂದ್ರೆ 15 to 20 ಸೆಕೆಂಡ್ಸ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ಈ ತರ ಒಂದು 15 ಕ್ವಶನ್ಸ್ ಬರುತ್ತೆ ಕೊಂಡ್ರು. 15 ಕ್ವಶನ್ಸ್ ವಿಲ್ ಬಿ ಆಫ್ ದಿಸ್ ಟೈಪ್. ಅರ್ಥ ಆಗ್ತಿದ್ಯಾ? ಸಮ್ಟೈಮ್ಸ್ ಈವನ್ ಇಟ್ ಕ್ಯಾನ್ ರೀಚ್ ಅಪ್ ಟು 20 ಕ್ವಶನ್ಸ್ ಆಲ್ಸೋ, ಬಟ್ ಮಿನಿಮಮ್ 15 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ ಸೆಕೆಂಡ್ ಕ್ಯಾಟಗರಿ ಆಫ್ ಕ್ವಶನ್ಸ್. ಸೆಕೆಂಡ್ ಕ್ಯಾಟಗರಿ. ಓಕೆ, ಸೆಕೆಂಡ್ ಕ್ಯಾಟಗರಿ ಆಫ್ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಓಕೆ, ಸೊ ಈ ಕ್ವಶನ್ಸ್ಗಳನ್ನ ನೀವು ಅರೌಂಡ್ 45 ಸೆಕೆಂಡ್ಸ್ ಟು 1 ಮಿನಿಟ್ ತಗೊಳ್ತೀರಿ. 45 ಸೆಕೆಂಡ್ಸ್ ಟು 1 ಮಿನಿಟ್ ಕ್ವಶನ್ಸ್. ಓಕೆ, ಈ ರೀತಿ ಎಷ್ಟು ಕ್ವಶನ್ಸ್ಗಳಿರುತ್ತೆ ಅಂತಂದ್ರೆ ಮಿನಿಮಮ್ ಒಂದು 30 ಕ್ವಶನ್ಸ್ ಇರುತ್ತೆ. ಈ ರೀತಿ ಕ್ವಶನ್ಸ್ಗಳು ಒಂದು 30 ಕ್ವಶನ್ಸ್ ಇರುತ್ತೆ. ನೋಡಿ, ಇಫ್ ಯು ಆರ್ ಗುಡ್ ವಿತ್ ದೀಸ್ ಥಿಂಗ್ಸ್, ನೋಡಿ ಮಕ್ಕಳ, ನೀವು ಇಷ್ಟನ್ನೇ ಪರ್ಫೆಕ್ಟ್ ಆದರೂ ಕೂಡ ನಿಮಗೆ ಎಷ್ಟು ಕ್ವಶನ್ಸ್ ಆಯಿತು? 45 ಕ್ವಶನ್ಸ್ ಬಂತು. ಆ್ಯಂಡ್ ಈ 45 ಕ್ವಶನ್ಸ್ಗಳನ್ನ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕ್ರ್ಯಾಕ್ ಮಾಡಿಬಿಟ್ರಿ ಅಂತ ಅನ್ಕೊಳ್ಳಿ. ಬಿಲೀವ್ ಮಿ ಆರ್ ನಾಟ್, ಯು ವಿಲ್ ಬಿ ವಿತಿನ್ 1000 ರ್ಯಾಂಕಿಂಗ್. 1000 ರ್ಯಾಂಕ್ ಒಳಗಡೆ ಇದ್ಬಿಡ್ತೀರಿ ಮಕ್ಕಳ. ಓಕೆ, ಯಾಕಂದ್ರೆ ಈ 45 ಕ್ವಶನ್ಸ್ಗಳನ್ನ ಇಲ್ಲಿ 15 ಇಲ್ಲಿ 30 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಬಿ ಬಿಲೋ 1000 ರ್ಯಾಂಕ್. ಸಾಕೊಂಡ್ರು 180ಗೆ 135 ಮಾರ್ಕ್ಸ್ ಇಸ್ ಮೋರ್ ದೆನ್ ಇನಫ್ ಇಫ್ ಯು ಆರ್ ಗುಡ್ ವಿತ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್. ಏನಾದ್ರಲ್ಲಿ 50 ಅಬೋ 55 ಅಬೋ ತಗೋಬೇಕು ಅಂತ ಏನಿಲ್ಲ. ಇಫ್ ಯು ಆರ್ ಲಕ್ಕಿ ಇನಫ್ ಯುವರ್ ರ್ಯಾಂಕ್ ವಿಲ್ ಬಿ ಬಿಲೋ, ಮೀನ್ಸ್ ಇಲ್ ಬಿ ಇನ್ 2 ಡಿಜಿಟ್ಸ್. ಪ್ರತಿಯೊಂದು ಸಬ್ಜೆಕ್ಟ್ಸ್ ಅಲ್ಲಿ PCM ಅಲ್ಲಿ 45 ತಗೊಳ್ತು ಅಂದ್ರೆ 135 ಮಾರ್ಕ್ಸ್ ಬರುತ್ತೆ. ಇಟ್ಸ್ ಮೋರ್ ದೆನ್ ಇನಫ್ ಟು ಗೆಟ್ ಬಿಲೋ 1000 ರ್ಯಾಂಕ್. ಆ್ಯಂಡ್ ಲಾಸ್ಟ್ ಕ್ಯಾಟಗರಿ ನಾನು ಹೇಳ್ತಾ ಇರೋದು, ನೋಡಿ ಇಷ್ಟನ್ನೇ ಸಾಲ್ವ್ ಮಾಡೋದಕ್ಕೆ ಮಕ್ಕಳ 15 into 20 ಸೆಕೆಂಡ್ಸ್ ಎಷ್ಟು ಬಂತು? 300 ಸೆಕೆಂಡ್ಸ್ ಅಲ್ವೇನ್ರೋ? ಇಲ್ಲಿ 300 ಸೆಕೆಂಡ್ಸ್ ಆಯಿತು. ಓಕೆ, ಇಯರ್ ಹೌ ಮೆನಿ ಸೆಕೆಂಡ್ಸ್ ಐ ರಿಕ್ವೈರ್? ಇಯರ್ 300 ಸೆಕೆಂಡ್ಸ್ ಅಂದರೆ 5 ಮಿನಿಟ್ಸ್ ಸಾಕು. ಇದನ್ನ ಸಾಲ್ವ್ ಮಾಡೋದಕ್ಕೆ ಎಷ್ಟು ನಿಮಿಷ ಬೇಕು ಮಕ್ಕಳ? 5 ಮಿನಿಟ್ಸ್ ಟು ಸಾಲ್ವ್ ದಿಸ್ ಹೌ ಮೆನಿ ಕ್ವಶನ್ಸ್? 15 to 20 ಕ್ವಶನ್ಸ್. ಹೌದಲ್ಲ? ಆ್ಯಂಡ್ ಇಲ್ಲಿ 1 ಮಿನಿಟ್ ಅಂತ ಅನ್ಕೊಂಬೋಣ. 1 ಮಿನಿಟ್ ಅಂತ ಅನ್ಕೋಣ. ಇಲ್ಲಿ ಎಷ್ಟು ನಿಮಿಷ ಬೇಕು ಮಕ್ಕಳ? 30 ಮಿನಿಟ್ಸ್ ಬೇಕು. 30 ಮಿನಿಟ್ಸ್ ಅಂದರೆ ಅರೌಂಡ್ 35 to 40 ಮಿನಿಟ್ಸಲ್ಲಿ ನಿಮ್ಮ ಎಕ್ಸಾಮೇ ಖತಮ್ ಆಗೋಗುತ್ತೆ. ಓಕೆ, ಸೊ ಇನ್ನು ಉಳಿದಿರೋ ಎಷ್ಟು ಕ್ವಶನ್? 15 ಕ್ವಶನ್ ಇದೆ. ಸೊ ನಿಮ್ಗೆ ಇಲ್ಲಿ 35 ಮಿನಿಟ್ಸಲ್ಲಿ ಮುಗಿಸಿದ್ದೀರಾ, ಇನ್ನೂ 35 ಮಿನಿಟ್ಸ್ ಇದೆ. ಯು ಗಾಟ್ ಅನದರ್ 35 ಮಿನಿಟ್ಸ್. ಓಕೆ, ಅನದರ್ 35 ಮಿನಿಟ್ಸ್ ಟು ಕ್ರ್ಯಾಕ್ ಹೌ ಮೆನಿ ಕ್ವಶನ್ಸ್? 15 ಕ್ವಶನ್ಸ್. ಅದರಲ್ಲಿ ನಿಮ್ಗೆ ಲಕ್ಕಿ ಇತ್ತಂತಂದ್ರೆ, ನಿಮಗೆ ಗೊತ್ತಿದೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತ. ಸೊ ಲಕ್ಕಿ ಇತ್ತಂದ್ರೆ 1-2 ಕ್ವಶನ್ ಅಥವಾ 3 ಕ್ವಶನ್ ಟಿಕ್ ಮಾಡಿ ಬಂದಿರ್ತೀರಿ, ಸರಿಯಾಗ್ಬೋದು. ಸೊ ನಿಮಗೆ ಮಕ್ಕಳ ಗೊತ್ತಿಲ್ಲದೇನೋ 50 ಕ್ವಶನ್ ಹತ್ರ ಸರಿ ಮಾಡಿಬಿಡ್ತೀರಿ. ಹೌದಲ್ಲ? ಸೊ ಈಸಿಲಿ ವಿಲ್ ಬಿ ಬಿಲೋ 100 ರ್ಯಾಂಕ್ ಆರ್ ಸಮ್ಟೈಮ್ಸ್ 2 digits or 1 digit rank also. ಓಕೆ, ಬಟ್ ಈ ಸ್ಟ್ರಾಟಜಿ ನಿಮಗೆ ಗೊತ್ತಿರಬೇಕು. ಲಾಸ್ಟ್ 15 ಕ್ವಶನ್ ಥರ್ಡ್ ಕ್ಯಾಟಗರಿ ವಿಚ್ ವಿಲ್ ಬಿ ಅ ಬಿಟ್ ಡಿಫಿಕಲ್ಟ್. ಈ ಕ್ವಶನ್ಸ್ಗಳು ನೋಡಿನೇ ಭಯ ಪಡೋದು. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನ ನೋಡಿ ಭಯ ಪಡ್ತೀರಿ ಮಕ್ಕಳ. ಸೊ ಇದು ಕ್ಯಾಟಗರಿ, ಥರ್ಡ್ ಕ್ಯಾಟಗರಿ ವಿಚ್ ವಿಲ್ ಬಿ ಅ ಬಿಟ್ ಡಿಫಿಕಲ್ಟ್. ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇರಬೇಕು ಇದಕ್ಕೆ. ಸೊ ಇದಕ್ಕೆ ಮಕ್ಕಳ 1 minute 30 seconds ಬೇಕು. ಫಾರ್ ದಿಸ್ ಯು ನೀಡ್ 1 minute 30 seconds ಟು ಸಾಲ್ವ್.
ಓಕೆ 1 minute 30 seconds ಟು ಸಾಲ್ವ್ ದೀಸ್ ಕ್ವಶನ್ಸ್. ಅಂಡ್ ಎಷ್ಟು ಕ್ವಶನ್ಸ್ ಇರುತ್ತೆ ಈ ರೀತಿ? ದೆರ್ ವಿಲ್ ಬಿ 15 ಕ್ವಶನ್ಸ್. ದೆರ್ ವಿಲ್ ಬಿ 15 ಕ್ವಶನ್ಸ್ ಲೈಕ್ ದಿಸ್. ಅರ್ಥ ಆಗ್ತಿದ್ಯಾ? ಓಕೆ 1.5 ನಿಮಿಷ ಬೇಕು. 10 ಕ್ವಶನ್ಸ್ ಸಾಲ್ವ್ ಮಾಡೋದಕ್ಕೆ ಎಷ್ಟು ಬೇಕು? 15 ನಿಮಿಷ. 15 ಪ್ಲಸ್ 7.5 ಎಷ್ಟಾಯ್ತು? 22ರಿಂದ 25 ನಿಮಿಷ ಬೇಕು. ಇದನ್ನು ಸಾಲ್ವ್ ಮಾಡೋದಕ್ಕೆ ಮಕ್ಕಳ 25 ಮಿನಿಟ್ಸ್ ಬೇಕು ಅಂತ ಅನ್ಕೋಣ. ಲೆಟ್ ಅಸ್ ಅಸ್ಯೂಮ್ ದಟ್ ಯು ರಿಕ್ವೈರ್ 25 ಮಿನಿಟ್ಸ್. ಎಲ್ಲ ಸೇರಿಸಿ ಎಷ್ಟಾಯ್ತು? 60 ಮಿನಿಟ್ಸ್ ಆಯ್ತಾ? ಓಕೆ, ಇನ್ನು 10 ನಿಮಿಷದಲ್ಲಿ ಶೇಡ್ ಮಾಡೋದಕ್ಕೆ ಟೈಮ್ ಬೇಕಲ್ವಾ? ಆ ಶೇಡ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಈಸಿಯಾಗಿ 60 ಕ್ವಶನ್ಸ್ಗೆ 60 ಕ್ವಶನ್ಸ್ ನಾನು ಟಚ್ ಮಾಡಿ ಬರ್ಬೋದು ಎಕ್ಸಾಮ್ ದಿನ. ಬಟ್ ಯಾವ ಕ್ವಶನ್ಸ್ಗಳನ್ನ ಓದಬೇಕು, ಯಾವ ರೀತಿ ಈಸಿ ಟೈಪ್ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಇದನ್ನ ಹೇಳ್ತಾ ಇದ್ದೀನಿ ನೋಡಿ, ನಿಮ್ಮ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸಲ್ಲಿ ಇವನ್ ಇಫ್ ಯು ಆರ್ ಗುಡ್ ಅಂದರೆ ಔಟ್ ಆಫ್ 4 ತಗೊಳ್ತೀರಾ ಅಂತ ಅನ್ಕೊಳ್ಳಿ. ಇಫ್ ಯು ಆರ್ ಅ ಸ್ಟೂಡೆಂಟ್ ಹೂ ಇಸ್ ಏಬಲ್ ಟು ಟೇಕ್ 100 out of 100 ಇನ್ ಬೋರ್ಡ್ ಎಕ್ಸಾಮ್ಸ್ ಇನ್ಕ್ಲೂಡಿಂಗ್ ದ MCQ ಕ್ವಶನ್ಸ್ ವಿಚ್ ವಿಲ್ ಅಪಿಯರ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್ಸ್, ಅದನ್ನೆಲ್ಲಾನು ತರೋ ಇದ್ದೀರಿ ನೀವು ಅಂತಂದರೆ ಯು ಕ್ಯಾನ್ ಅಟೆಂಡ್ ದಿಸ್ ಕ್ವಶನ್ಸ್, ನೋ ಡೌಟ್ ಇನ್ ಇಟ್. ಬಟ್ ಅದಕ್ಕಿಂತ ಸ್ವಲ್ಪ ನಾಲೆಡ್ಜ್ ಇರಬೇಕು, ಅದಕ್ಕಿಂತ ಸ್ವಲ್ಪ ವೆರೈಟಿ ಆಫ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿರಬೇಕು. ಆಗ ನೀವು ಈ ಕ್ಯಾಟಗರಿಲಿ ಬಂದು ನಿಲ್ತೀರಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಆ್ಯಂಡ್ ಇದನ್ನ ಮಾಡ್ಬೇಕಂತಂದ್ರೆ ಯು ನೀಡ್ ಅ ಲಾಟ್ ಆಫ್ ಪ್ರಾಕ್ಟೀಸ್. ಓಕೆ, ಬಟ್ ಐ ಡೋಂಟ್ ವಾಂಟ್ ಯು ಪೀಪಲ್ ಟು ಕಮಿಂಗ್ ಟು ದಿಸ್ ಲೆವೆಲ್ ಅಟ್ ಆಲ್. ಐ ವಾಂಟ್ ಯು ಪೀಪಲ್ ಟು ಬಿ ಇನ್ ದಿಸ್ ಲೆವೆಲ್. ಈ ಎರಡೂ ಲೆವೆಲ್ಗಳನ್ನ ಮುಗಿಸ್ಕೊಂಡ್ರು ಸಾಕು, ಈಸಿಲಿ ಯು ಕ್ಯಾನ್ ಗೆಟ್ ಬಿಲೋ 1000 ರ್ಯಾಂಕ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್? ಓಕೆ, ಹಾಗಾದ್ರೆ ಕಮಿಂಗ್ ಟು ದಿಸ್ ನೋಡಿ, ಒಂದು ಪ್ರಾಬ್ಲಮ್ ತಗೊಂಡಿದ್ದೀನಿ ಇದರಲ್ಲಿ. ಮಾಡ್ಯುಲಸ್ ಆಫ್ sin x minus cos x. ಅದಕ್ಕಿಂತ ಮುಂಚೆ ಇದೀನಿ ಯಾಕೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ಸಮ್ಟೈಮ್ಸ್ ಇಟ್ ಮೈಟ್ ಬಿ ಡಿಫಿಕಲ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಸ್ಟೆಪ್ಸ್. ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಆಕ್ಚುಲಿ cos x minus sin x ಅಂತ ಬಂದಿದೆ. ಅಂಡ್ ಇಲ್ಲಿ 0 to π/4 ಅಂತ ಕೊಟ್ಟಿದ್ದಾರೆ. ಡೆಫಿನೆಟ್ ಇಂಟಿಗ್ರಲ್ ಪ್ರಾಬ್ಲಮ್ ಇದು. ಸಿ ದಿಸ್ ಪ್ರಾಬ್ಲಮ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಯುವರ್ ಸ್ಟೂಡೆಂಟ್ಸ್ ಗ್ರಾಫ್. ಇದು ಗ್ರಾಫ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಇಲ್ಲಿ 0 ಇದೆ. ಓಕೆ, ಸಮ್ವೇರ್ ಇಯರ್ π/4 ಇದೆ. ಇಲ್ಲಿ π/2 ಇದೆ. ಆ್ಯಂಡ್ ಯು ಗಾಟ್ ಇಯರ್ 1. ಓಕೆ, ಆ್ಯಂಡ್ ಇಲ್ಲಿ -1 ನೋಡಿ. ಲೆಟ್ ಮಿ ಟೇಕ್ ಇಯರ್. ಸೊ ಇಯರ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಗಾಟ್ sin x. ಇದು sin x ಗ್ರಾಫ್. ಇಲ್ಲಿ ತನಕ ಬಂದು sin x ಬರುತ್ತೆ. ಓಕೆ, ಸೊ ಇಲ್ಲಿ ತನಕ ಬಂದು ಮಕ್ಕಳ sin x ಬರುತ್ತೆ. ಇನ್ನು ಮುಂದೆ ಹೋಗಿ ಇಲ್ಲಿ ಹೋಗುತ್ತೆ. ಆ್ಯಂಡ್ cos x ಗ್ರಾಫ್ ನೋಡಿ, cos x ಗ್ರಾಫ್ ಬಂದು ಈ ರೀತಿ ಕೆಳಗಡೆ ಇಳಿಯುತ್ತೆ. ಇಲ್ಲಿ ಎರಡೂ ಕೂಡ ಇಲ್ಲಿ ಮೀಟ್ ಆಗುತ್ತಲ್ಲ. ಬಟ್ 0 to π/4 ಅಲ್ಲಿ ಯಾವುದು ಜಾಸ್ತಿ ಆಗಿರೋದು? ದಿಸ್ ಇಸ್ cos x ಗ್ರಾಫ್ ಆ್ಯಂಡ್ ದಿಸ್ ಇಸ್ ಯುವರ್ sin x ಗ್ರಾಫ್. ಓಕೆ, in interval, okay, if x belongs to 0 to π/4, if x belongs to 0 to π/4, you can see that cos x is greater than sin x. ಹೌದಲ್ಲ? cos x is greater than sin x. ಹಾಗಾದ್ರೆ ಇಲ್ಲೇನಾಗುತ್ತೆ? 0 is greater than sin x minus cos x ಆಗುತ್ತೆ. Or you can also tell that sin x minus cos x is less than 0 ಆಗುತ್ತೆ. Therefore students, ನಮಗೆ ಗೊತ್ತಿದೆ ಮಕ್ಕಳ ಇನ್ಪುಟ್ ನೋಡಿ, ಮಾಡ್ಯುಲಸ್ ಆಫ್ x ಈಕ್ವಲ್ಸ್ ಟು ಮೈನಸ್ x ಆಗುತ್ತೆ ಇಫ್ x is less than 0. ಇಲ್ಲಿರೋ x ಲೆಸ್ ದೆನ್ 0 ಆದ್ರೆ, ಇಲ್ಲಿರೋ x ಲೆಸ್ ದೆನ್ 0 ಆದ್ರೆ ಏನಾಗುತ್ತೆ? ಮಾಡ್ಯುಲಸ್ ಆಫ್ x ವಿಲ್ ಬಿ ಈಕ್ವಲ್ ಟು ಮೈನಸ್ x. ಆ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಳ್ತೀವಿ. ಹಾಗಾದ್ರೆ ಇಲ್ಲೇನು ಬರುತ್ತೆ ಮಕ್ಕಳ? ವಾಟ್ ವಿಲ್ ರೈಟ್ ಹಿಯರ್ I ಈಕ್ವಲ್ಸ್ ಟು ಇಂಟಿಗ್ರಲ್ 0 to π/4 ಬರಿತೀವಿ. ಆ್ಯಂಡ್ ಇಲ್ಲೇನು ಬರುತ್ತೆ? ಮೈನಸ್ ಆಫ್ 8 sin x ಮೈನಸ್ cos x ಇಂಟು dx ಬರುತ್ತೆ. ಓಕೆ, ಸೊ ವಾಟ್ ವಿಲ್ ಬಿ ದಿಸ್? ದಿಸ್ ವಿಲ್ ಬಿ ನಥಿಂಗ್ ಬಟ್ ಇಂಟಿಗ್ರಲ್ 0 to π/4 ಆ್ಯಂಡ್ ಯು ಗೆಟ್ ಹಿಯರ್ cos x ಮೈನಸ್ sin x ಇಂಟು dx. ಆ್ಯಂಡ್ ಇದನ್ನ ಸಾಲ್ವ್ ಮಾಡ್ಬೋದಲ್ಲ ನೀವು? ಯು ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್ ಫರ್ದರ್. ಹೌದಲ್ಲ? ಸೊ ಈ ಬೇಸಿಕ್ಸ್ ನಿಮಗೆ ಕ್ಲಾರಿಟಿ ಇರಬೇಕು. ಓಕೆ, ಈ ಗ್ರಾಫಿಂದ ಮಕ್ಕಳ ನಮಗೆ ಗೊತ್ತಿದೆ 0 to π/4. ಸೊ ಗ್ರಾಫೇ ಬೇಕು ಅಂತೇನಿಲ್ಲ, ನಮಗೆ ಗೊತ್ತಿದೆ 0 to π/4 ಅಲ್ಲಿ cos x ವ್ಯಾಲ್ಯೂ ವಿಲ್ ಬಿ ಮೋರ್. ಸೊ ಅದಕ್ಕೆ ಇಲ್ಲಿಂದ ಈ ಇಂಟರ್ವಲ್ ಅಲ್ಲಿ ಮಕ್ಕಳ cos x ಇಸ್ ಗ್ರೇಟರ್ ದೆನ್ sin x. ಸೊ cos x ನ ಶಿಫ್ಟ್ ಮಾಡಿದ್ದೀನಿ. sin x ಮೈನಸ್ cos x ಇಸ್ ಲೆಸ್ ದೆನ್ 0 ಆಯಿತು. 0 ಇಸ್ ಗ್ರೇಟರ್ ದೆನ್ ಅಂದ್ರೇನು? ದಿಸ್ ಇಸ್ ಲೆಸ್ ದೆನ್ 0 ಅಲ್ಲ. ಸೊ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ದಿಸ್ ಇಸ್ ನೆಗೆಟಿವ್. ಸೊ ಏನಾದರೂ ಇನ್ಪುಟ್ ನೆಗೆಟಿವ್ ಇದ್ರೆ ಮಾಡ್ಯುಲಸ್ ಆಫ್ x ಏನಾಗುತ್ತೆ? ಇಟ್ ವಿಲ್ ಬಿ ಮೈನಸ್ x ರಿಟರ್ನ್ ಆಸ್ ಮೈನಸ್ x. ದೇರ್ಫೋರ್ ಇಲ್ಲಿ ಮಾಡ್ಯುಲಸ್ ಇರೋದನ್ನ ಏನು ಮಾಡ್ಕೊಂಡಿದ್ದೀನಿ ಮಕ್ಕಳ? ಸೊ ಐ ರಿಟರ್ನ್ ಇಸ್ ಮೈನಸ್ ಆಫ್ ದಿಸ್. ಸೊ ವಾಟ್ ಐ ಹ್ಯಾವ್ ಡನ್ ಹಿಯರ್? ಐ ರಿಟರ್ನ್ ಹಿಯರ್ ಮೈನಸ್ ಆಫ್ ದಿಸ್. ಓಕೆ, ಸೊ ಫರ್ದರ್ ಇಂಟಿಗ್ರೇಷನ್ ಯು ಕ್ಯಾನ್ ಡೂ ದಿಸ್. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಕೂಡ ನಿಮ್ಮ ಎಕ್ಸಾಮಲ್ಲಿ ಬರುತ್ತೆ. ಇದಕ್ಕೆ ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು. ನಿಮ್ಗೆ ಇದೆಲ್ಲ ಗೊತ್ತಿರೋದೇನೆ, ಇದೆಲ್ಲ ಗೊತ್ತಿಲ್ವಾ? ಬಟ್ ಅದು ಯಾವ ರೀತಿ ಯುಟಿಲೈಸ್ ಆಗುತ್ತೆ ಅಂತ ತಿಳ್ಕೋಬೇಕು. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಕ್ಲಾರಿಟಿ ಸಿಕ್ತಲ್ಲ? ಓಕೆ, ಫೈನ್. ಸೊ ಅದಕ್ಕೆ ಹೇಳೋದು, ಸಮ್ಟೈಮ್ಸ್ ಇಟ್ ಮೈಟ್ ಬಿ ಡಿಫಿಕಲ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಸ್ಟೆಪ್ಸ್. ಯಾಕಂತಂದ್ರೆ ನೀವು ಆಲ್ರೆಡಿ ನಿಮ್ಮ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡ್ತಿರ್ತೀರಿ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ತೊಗೊಂಡಿರ್ತೀರಿ. ಅಲ್ಲಿ ಯಾವುದೋ ಒಂದು ಕ್ವಶನ್ಸ್ಗೆ ಈ ರೀತಿ ಸೊಲ್ಯೂಷನ್ಸ್ ಅಂತ ಕೊಟ್ಬಿಡ್ತಾರೆ, ಬಟ್ ನಿಮ್ಗೆ ಅರ್ಥ ಆಗೋದಿಲ್ಲ. ಆ್ಯಂಡ್ ಆ ಅಂಡರ್ಸ್ಟ್ಯಾಂಡಿಂಗ್ ಮಕ್ಕಳ ಈ ಏನು ನಮ್ಮ ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ ಬಂದಾಗ ವಿ ವಿಲ್ ಹೆಲ್ಪ್ ಯು ವಿತ್ ಆಲ್ ದೋಸ್ ಥಿಂಗ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಫೈನ್. ಸೊ ಹಾಗಾದ್ರೆ ನೆಕ್ಸ್ಟ್ ಬರ್ತೀನಿ. NCERT ಎಕ್ಸಾಂಪಲರ್ ಕ್ವಶನ್ಸ್ ವಿಲ್ ಬಿ ಸಾಲ್ವ್. ಆಲ್ರೆಡಿ ಐ ಟೋಲ್ಡ್ ಯು NCERT ಎಕ್ಸಾಂಪಲರ್ ಪ್ರಾಬ್ಲಮ್ಸ್ಗಳನ್ನ ಬಿಡದೆ ಸಾಲ್ವ್ ಮಾಡ್ತೀವಿ. ಆ ಕ್ವಶನ್ಸ್ಗಳು ನಿಮ್ಮ DPPಸಲ್ಲಿ ಕೂಡ ಬರ್ತಾ ಹೋಗುತ್ತೆ. ಸೊ ಇನ್ನೇನು ಕಷ್ಟ ನಿಮಗೆ, ಇನ್ನೇನು ತೊಂದರೆ ಮಕ್ಕಳ? ಆರಾಮ್ಸೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದ್ರಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಸ್ ಕೊಡ್ತೀವಿ. ಆ್ಯಂಡ್
ಯಾವ ಸ್ಟೆಪ್ಸ್ಗಳನ್ನ ಸ್ಕಿಪ್ ಮಾಡ್ಬೇಕು ನೀವು. ಈಗ ಒಂದು ಕಡೆ ನಾನು ಏನು ಮಾಡ್ತಾ ಹೋಗ್ತೀನಿ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಹೋಗ್ತೀನಾ, ಇನ್ನೊಂದು ಕಡೆ ನಿಮಗೆ ಬರೆಸ್ತಾ ಹೋಗ್ತೀನಿ ಯಾವೆಲ್ಲ ಸ್ಟೆಪ್ಸ್ಗಳು ನೀವು ಸ್ಕಿಪ್ ಮಾಡಬೇಕಿಲ್ಲಿ, ಯಾವೆಲ್ಲ ಸ್ಟೆಪ್ಸ್ಗಳು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದೆಲ್ಲ ವಿಷಯಗಳನ್ನ ನಾನು ನಿಮಗೆ ಸೈಡಲ್ಲಿ ಬರೆಸ್ತಾ ಹೋಗ್ತೀನಿ. ಸೊ ನಿಮಗೆ ಫಸ್ಟ್ ಡೀಟೇಲ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ಆ್ಯಂಡ್ ಯಾವ ಸ್ಟೆಪ್ಸ್ಗಳನ್ನ ನೀವು ಸ್ಕಿಪ್ ಮಾಡಬೇಕು, ಯಾವ ಸ್ಟೆಪ್ಸ್ಗಳನ್ನ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾದಾಗ ಯು ವಿಲ್ ಗೆಟ್ ಟು ನೋ ದ್ಯಾಟ್. ನೀವು ಅದನ್ನು ತಲೆಯಲ್ಲಿ ಹಾಕೊಳ್ತಾ ಹೋಗ್ತೀರಿ, ಓಕೆ ಈ ಸ್ಟೆಪ್ಸ್ಗಳು ನನಗೆ ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? ಸೊ ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್ ಅಂತ ತಕ್ಷಣ 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಅದನ್ನು ತಲೆಯಲ್ಲಿ ಬಂದ್ಬಿಡಬೇಕು. ವೆನ್ ಯು ಸಿ ದಟ್ ಇಟ್ ಶುಡ್ ಕಮ್ ಟು ಯುವರ್ ಮೈಂಡ್. 1 ಪ್ಲಸ್ ಕಾಸ್ ಎಕ್ಸ್ ಅಂತ ತಕ್ಷಣ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2, 1 ಮೈನಸ್ ಕಾಸ್ ಎಕ್ಸ್ ಅಂತ ತಕ್ಷಣ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2, ಈ ಎಲ್ಲ ವಿಷಯಗಳು ಬಂದ್ಬಿಡಬೇಕು. ಸೊ 1 ಪ್ಲಸ್ ಸೈನ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್. ಸೊ ಈ ವಿಷಯಗಳೆಲ್ಲ ನಿಮಗೆ ಕ್ಲಾರಿಟಿ ಇದ್ದಾಗ ಆರಾಮ್ಸೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇದೆಲ್ಲ ಕ್ಲಾರಿಟಿಗಳನ್ನ ನಿಮಗೆ ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕಲ್ಲಿ ಕೊಡ್ತಾ ಹೋಗ್ತೀವಿ. ಓಕೆನಾ? ಫೈನ್. ಸೊ ಹಾಗಾದ್ರೆ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಲ್ಯಾಕ್ ಆಫ್. ಓಕೆ, ಸೊ ಯಾಕೆ ಒಬ್ಬ ಸ್ಟೂಡೆಂಟ್ಗೆ ಸೆಲ್ಫ್ ಪ್ರಿಪರೇಷನ್ಸ್ ಆಗೋದಿಲ್ಲ, ಯಾಕೆ ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ ತಗೋಬೇಕನ್ನೋದಕ್ಕೆ ರೀಸನ್ ಮಕ್ಕಳ ಇಷ್ಟೇ. ಏನಂತ ಅಂದ್ರೆ ಲ್ಯಾಕ್ ಆಫ್ ಡಿಟರ್ಮಿನೇಷನ್ ಮೇ ಬಿ ಹೋಲ್ಡಿಂಗ್ ಯು ಬ್ಯಾಕ್ ಟು ಸ್ಟಾರ್ಟ್ ಆ್ಯಂಡ್ ಕಂಟಿನ್ಯೂ ಯೋರ್ ಪ್ರಿಪರೇಷನ್. ನೋಡಿ, ಒಂದು ಗೋಲ್ ಅಂತ ಫಿಕ್ಸ್ ಆಗ್ತೀರಿ, ಬಟ್ ಆ ಗೋಲ್ ಕಡೆಗೆ ರೀಚ್ ಆಗ್ಬೇಕಂತಂದ್ರೆ ಮಕ್ಕಳ ಡೇ ಟು ಡೇ ಈ ಕೆಲಸಗಳನ್ನ ಮಾಡಲೇಬೇಕು. ನಾನು ಎವ್ರಿ ಡೇ ಇಷ್ಟು ಗಂಟೆಯಿಂದ ಹೇಳೋದ್ರಿಂದ ಹಿಡಿದು ಇಷ್ಟು ಗಂಟೆ ತನಕ ಮಲ್ಕೊಳ್ಳೋ ತನಕ ಫಿಕ್ಸ್ ಆಗಬೇಕು. ಈಗ ನಮ್ಮ ಕ್ಲಾಸ್ ನಿಮಗೆ ದಿನ 4 ಗಂಟೆಗೆ ಶುರು ಆಗುತ್ತೆ, ಮೈಂಡಲ್ಲಿ ಪ್ರಿಪೇರ್ ಆಗ್ತೀರಿ, 4 ಗಂಟೆ ಕ್ಲಾಸಸ್ ಇರುತ್ತೆ. ಸೊ ನಾನು ಹೋಗಿ 4ರಿಂದ 5:15 ಈ ಟಾಪಿಕ್, 6ರಿಂದ 7:15 ಈ ಟಾಪಿಕ್, 8ರಿಂದ 9:30 ತನಕ ಈ ಟಾಪಿಕ್ ಮುಗಿಸ್ಬಿಡ್ತೀನಪ್ಪ. ಬೆಳಗ್ಗೆ ಎದ್ದು ಅದ್ರದ್ದು DPPsಗಳನ್ನ ಮಾಡ್ಕೊಳ್ತೀನಪ್ಪ, ಮುಗಿದೋಯ್ತು. ಒಂದು ದಿನಕ್ಕೆ ಆಟೋಮೆಟಿಕ್ ಆಗಿ ಪ್ರಿಪರೇಷನ್ಸ್ ಮುಗಿಸ್ತಾ ಹೋಗ್ತೀರಿ. ಅರ್ಥ ಆಗ್ತಿದ್ಯಾ? ಸೊ ನಿಮ್ಗೆ ಆಟೋಮೆಟಿಕಲಿ ಕ್ಲಾಸಸ್ ರನ್ ಆಗುತ್ತೆ ಅಂತಂದ್ರೆ ಆ ಟೈಮ್ ಅದ್ರ ಪ್ರಕಾರ ನೀವು ಓದಕ್ಕೆ ಶುರು ಮಾಡ್ತೀರಿ. ಬಟ್ ಯಾವುದೇ ಕ್ಲಾಸ್ ನೀವು ತಗೊಂಡಿಲ್ಲ, ನೀವು ಓದ್ತೀರಿ ಅಂತಂದಾಗ ಈ ರೀತಿ ಗೋಲ್ಗಳನ್ನ ಫಿಕ್ಸ್ ಮಾಡ್ಕೊಂಡು ಓದೋದು ಕಷ್ಟ ಆಗುತ್ತೆ. ಸೊ ದಿನ ಪಬ್ಲಿಷ್ ಆಗ್ತಿದೆ ಅಂತಂದ್ರೆ ತಲೆಯಲ್ಲಿ ಕೂತ್ಕೊಳ್ತಾ ಹೋಗುತ್ತೆ, ಬ್ಯಾಕ್ಲಾಗ್ ಆಗ್ತಿದೆ ನನಗೆ ಓದಬೇಕು ಅಂತ. ನಿಮ್ಮನ್ ಮೇಲೆ ನೀವು ಪ್ರೆಷರ್ ಹಾಕೊಳ್ತಾ ಬರ್ತೀರಿ ಆ್ಯಂಡ್ ದ್ಯಾಟ್ ಪ್ರೆಷರ್ ವಿಲ್ ಹೆಲ್ಪ್ ಯು ಟು ರೀಚ್ ಟು ಯುವರ್ ಗೋಲ್. ಆ ಪ್ರೆಷರ್, ದಟ್ ಹೆಲ್ದಿ ಪ್ರೆಷರ್ ಇಸ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಸೊ ಅದಕ್ಕೇನೆ ಮಕ್ಕಳ ಹೇಳ್ತಿರೋದು, ನಿಮಗೆ ಡಿಟರ್ಮಿನೇಷನ್ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಒಂದು ಇಂಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ಸ್ಗಳನ್ನ ನಿಮಗೆ ಕ್ಲಾಸಸ್ ಬರ್ತಾ ಹೋಗ್ತಿದ್ದಾಗ ಇಂಡೈರೆಕ್ಟ್ ಆಗಿ ನೀವು ಪ್ರೆಷರ್ ಹಾಕೊಳ್ತಾ ಹೋಗ್ತೀರಿ ಆ್ಯಂಡ್ ಡೈಲಿ ವಿತ್ ಆರ್ ವಿತೌಟ್ ನೋಯಿಂಗ್ ನೀವೇನು ಮಾಡ್ತಾ ಹೋಗ್ತೀರಿ, ಡಿಟರ್ಮೈಂಡ್ ಆಗಿ ನಿಮ್ಮ ಗೋಲ್ ಕಡೆಗೆ ರೀಚ್ ಆಗ್ತಾ ಹೋಗ್ತೀರಿ. ಅರ್ಥ ಆಗ್ತಿದ್ಯಾ? ದಿಸ್ ಈಸ್ ಒನ್ ಮೋರ್ ಬೆನಿಫಿಟ್ ಆಫ್ ಜಾಯ್ನಿಂಗ್ ದ ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ ಬ್ಯಾಚ್. ಓಕೆ, ಫೈನ್. ಸೊ next one, this batch is exclusively designed to make you a hero from zero. See, we are confident in telling you this, students. You will become a hero from zero. ಯಾಕಂತಂದ್ರೆ as I told you, ಏನೇನು ಬೇಸಿಕ್ಸ್ ಬೇಕು ನಿಮಗೆ ಅನ್ನೋದನ್ನ ಕ್ಲಾರಿಟಿ ನಾವು ಕೊಡ್ತಾ ಹೋಗ್ತೀವಲ್ವಾ. ಸೊ ಈ ಕ್ಲಾರಿಟಿ ಕೊಡೋದ್ರಿಂದ ಈವನ್ ನೀವು ಏನೂ ಗೊತ್ತಿಲ್ಲ ಅಂತಂದ್ರೂ ಕೂಡ ನೀವು ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಇಟ್ಕೊಂಡು ನಾನು ಓದ್ತೀನಿ ಅನ್ನೋ ಒಂದು ಛಲ ಇಟ್ಕೊಂಡು ನೀವು ಓದಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಬಿಕಮ್ ಅ ಹೀರೋ ಫ್ರಮ್ ಝೀರೋ ವಿತ್ ಇನ್ ನೆಕ್ಸ್ಟ್ 4 to 5 months. ಓಕೆ, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, 7 ತಿಂಗಳಿದೆ ಮಕ್ಕಳ. ಓಕೆ, ಇದರ ಜಸ್ಟ್ 7 months. ಆ 7 months ಅಲ್ಲಿ ನೀವು ಖಂಡಿತ ಒಳ್ಳೆ ಪ್ರಿಪರೇಷನ್ಸ್ನ ಮಾಡ್ಕೋಬಹುದು ಆ್ಯಂಡ್ ಡೆಫಿನೆಟ್ಲಿ ವಿಲ್ ಬಿಕಮ್ ಅ ಹೀರೋ ಆರ್ ಹೀರೋಯಿನ್ ಆಲ್ಸೋ. ಓಕೆ, ಇಟ್ ಇಸ್ ಲೆಫ್ಟ್ ಟು ಯು ವೆದರ್ ಯು ವಾಂಟ್ ಟು ಬಿಕಮ್ ಅ ಮೇನ್ ಕ್ಯಾರೆಕ್ಟರ್ ಆರ್ ಅ ನೆಗ್ಲಿಜಿಬಲ್ ಕ್ಯಾರೆಕ್ಟರ್. ನಿಮಗೆ ಬಿಟ್ಟಿದ್ದು ಮಕ್ಕಳ. ನೀವು ಪ್ರಿಪರೇಷನ್ಸ್ ಯಾವ ರೀತಿ ಮಾಡ್ತೀರಿ ಅದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ. ಓಕೆ, ಫೈನ್. ಸೊ ಹಾಗಾದ್ರೆ ನೆಕ್ಸ್ಟ್ ಒನ್ ಏನಿದೆ, yes, you will have detailed explanation of concepts and problems. Okay, so and problems will be done. Okay, you will have a detailed explanation of concepts. Okay, adu one sentence aitu. And problems will be done from basics to standard types, as I told you. So ಪ್ರತಿಯೊಂದು ಟಾಪಿಕ್ ಕೂಡ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಅಷ್ಟೇ ಅಲ್ಲ, you will get a problems from basic level to standard KCT level of questions. ekdam standard KCT level of questions ಕೊಟ್ಬಿಡೋದಿಲ್ಲ. ಓಕೆ, ಒಂದು 2-3 ಈಸಿ ಕ್ವಶನ್ಸ್ ಇರುತ್ತೆ. ಈಸಿ ಕ್ವಶನ್ಸ್ ಅಂತಂದ್ರೆ ಬೇಸಿಕ್ಸ್ ಕ್ಲಾರಿಟಿ ಸಿಗಬೇಕು, ಆ ರೀತಿಯೇ ಕ್ವಶನ್ಸ್ಗಳನ್ನ ಕೊಡೋದು. ಓಕೆ, ಆ್ಯಂಡ್ 4ನೇ ಕ್ವಶನ್ ಅಥವಾ 5ನೇ ಕ್ವಶನ್ ಬಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಲೆವೆಲ್ ಕ್ವಶನ್ಸ್ ಇರುತ್ತೆ. ಸೊ ದ್ಯಾಟ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ಮೊರಾಲಿಟಿ ವಿಲ್ ಆಲ್ಸೋ ಬಿ ನಾಟ್ ಬ್ರಾಟ್ ಡೌನ್. ಓಕೆ, ನಿಮ್ಮ ಕಾನ್ಫಿಡೆನ್ಸ್ ಮತ್ತು ಮೊರಾಲಿಟಿ ನೀವೇನಿದೆ ಅದನ್ನೆಲ್ಲ ಮಕ್ಕಳ ಇಂಪ್ರೂವ್ ಮಾಡಿಸ್ತಾನೆ ನಿಮ್ಮ ಲೆವೆಲ್ ಆಫ್ ಕ್ವಶನ್ಸ್ನ ಕೂಡ ಹಾಕೊಳ್ತಾ ಬರ್ತೀವಿ. ಏಕ್ದಮ್ ಡಿಫಿಕಲ್ಟ್ ಕ್ವಶನ್ ಕೊಟ್ಬಿಟ್ಟು ನಿಮಗೆ ಭಯ ಬರ್ಸ್ಬಿಡೋದಿಲ್ಲ. ಓಕೆ, ಬಟ್ definitely after that class we will make sure that you are good with that concept. ಅದೇ ರೀತಿ ಕ್ವಶನ್ಸ್ಗಳನ್ನ ಹಾಕೊಳ್ತಾ ಹೋಗ್ತೀವಿ. ಸೊ ಎಲ್ಲಾನು ಕೂಡ ಪ್ಲಾನ್ ಮಾಡಿನೇ ಕ್ವಶನ್ಸ್ಗಳನ್ನ ನಾವು ನಿಮಗೆ ತರ್ತಾ ಹೋಗೋದು. ಅರ್ಥ ಆಗ್ತಿದೆಯಾ? ವಿ ಹ್ಯಾವ್ ಗಾಟ್ ಅ ಡೀಟೇಲ್ಡ್ ಪ್ಲಾನ್. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್.
ಫೈನ್. ಸೊ ನೆಕ್ಸ್ಟ್ ಏನಿದೆ, ಡೈಲಿ ಮಿನಿಮಮ್ 10 DPP ಕ್ವಶನ್ಸ್ ಆಸ್ ಐ ಟೋಲ್ಡ್ ಯು, ಮಿನಿಮಮ್. ಕೆಲವು ಟೈಮಲ್ಲಿ 15 ಕ್ವಶನ್ ಕೂಡ ಬರ್ಬೋದು. ಓಕೆ, ಬಟ್ 10 ಕ್ವಶನ್ಸ್ ಫಾರ್ ಶ್ಯೂರ್ ವಿಲ್ ಬಿ ಗಿವನ್ ಈಕ್ವಲೆಂಟ್ ಟು ಯುವರ್ KCT ಲೆವೆಲ್. ಅದ್ರಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ವೇ ಇಲ್ಲ. ಅಂದ್ರೆ ಕ್ಲಾಸಲ್ಲಿ ಒಂದೆರಡು ಕ್ವಶನ್ ಈಸಿ ಅಂತ ಬರ್ಬೋದು, ಬಟ್ DPP ಅಲ್ಲಂತೂ ಎಲ್ಲಾ ಕ್ವಶನ್ಸ್ಗಳು ನಿಮ್ಮ KCT ಲೆವೆಲ್ ಕ್ವಶನ್ಸೇ ಇರುತ್ತೆ. ಓಕೆ, ಸೊ ಆ ಸ್ಟ್ಯಾಂಡರ್ಡ್ ಲೆವೆಲ್ ಆಫ್ ಕ್ವಶನ್ಸ್ ನ ಮೇಂಟೈನ್ ಮಾಡೇ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ನೆಕ್ಸ್ಟ್ ಇದರಲ್ಲಿ ಟೆಸ್ಟ್ ವಿತ್ ವಿಡಿಯೋ ಸೊಲ್ಯೂಷನ್ಸ್ ಆಫ್ ಕ್ವಶನ್ಸ್ ವಿಲ್ ಬಿ ಗಿವನ್. ಆಸ್ ಐ ಟೋಲ್ಡ್ ಯು ಸ್ಟೂಡೆಂಟ್ಸ್, ಎವ್ರಿ 15 days there will be ಟೆಸ್ಟ್. ಓಕೆ, ಆ ಟೆಸ್ಟ್ ಅಲ್ಲಿ ಬರೀ ಟೆಸ್ಟ್ ಮಾಡಿಬಿಟ್ಟು ನಿಮ್ಗೆ ಬಿಟ್ಬಿಡಲ್ಲ, ಆನ್ಸರ್ ಕೀ ಕೊಟ್ಬಿಟ್ಟು ನಿಮ್ಗೆ ಇದೇನಪ್ಪ ನಿಮ್ಗೆ ನಿಮ್ಮ ರ್ಯಾಂಕ್ ಇಷ್ಟು ಬಂತು, ನಿಮ್ಮ ಮಾರ್ಕ್ಸ್ ಇಷ್ಟು ಬಂತು ಅಂತ ಬಿಟ್ಬಿಡೋದಿಲ್ಲ. ನಿಮ್ಗೆ ಅನಾಲಿಸಿಸ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಅವಕಾಶ ಇರುತ್ತೆ. ಟೆಸ್ಟ್ ಬರೋದ್ಮೇಲೆ ವಿಡಿಯೋ ಸೊಲ್ಯೂಷನ್ ಸಿಗುತ್ತೆ. ಯು ಕ್ಯಾನ್ ಲುಕ್ ಇನ್ ಟು ದ ವಿಡಿಯೋ ಸೊಲ್ಯೂಷನ್ಸ್ ಅಂಡ್ ಅನಲೈಸ್ ಯುವರ್ ಸೆಲ್ಫ್. ನೀವು ಎಲ್ಲಿ ತಪ್ಪು ಮಾಡಿದ್ರಿ, ನಿಮ್ಮ ಥಿಂಕಿಂಗ್ ಯಾವ ರೀತಿ ಇತ್ತು, ಅಂಡ್ ಆ ಥಿಂಕಿಂಗ್ ತಪ್ಪಿತ್ತಾ ಸರಿ ಇತ್ತಾ. ಓಕೆ, ಈ ಥಿಂಕಿಂಗ್ ಮಾಡಿದ್ರಿಂದ ನಿಮಗೆ ಪ್ರಾಬ್ಲಮ್ ತಪ್ಪಾಯಿತು, ಹಾಗಾದ್ರೆ ಕರೆಕ್ಟ್ ಥಿಂಕಿಂಗ್ ಯಾವುದು ಅನ್ನೋದನ್ನ ವಿಡಿಯೋ ಸೊಲ್ಯೂಷನ್ಸ್ ಅಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ ನಿಮಗೆ. ಓಕೆ, ಸೊ ಅಂಡ್ ದಟ್ ವಿಲ್ ಬಿ ಕ್ಯೂರೇಟೆಡ್ ಬೈ ಮೀ ಇಟ್ ಸೆಲ್ಫ್. ನಾವು ಫ್ಯಾಕಲ್ಟೀಸ್ಗಳನ್ನೇ ಕ್ಯೂರೇಟ್ ಮಾಡ್ತಾ ಹೋಗ್ತೀವಿ ಅದನ್ನ. ಓಕೆ, ಅಂಡ್ ನಾವೇನೆ ಆ ಕ್ವಶನ್ಸ್ಗಳನ್ನ ಸೆಟ್ ಮಾಡ್ತಾ ಹೋಗ್ತೀವಿ ಅಂಡ್ ಸೊಲ್ಯೂಷನ್ಸ್ ಕೂಡ ಕೊಡ್ತಾ ಹೋಗ್ತೀವಿ ಮಕ್ಕಳ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಓಕೆ, ಫೈನ್. ಸೊ ನೆಕ್ಸ್ಟ್ ಯು ವಿಲ್ ಹ್ಯಾವ್ ಆಕ್ಸೆಸ್. ಸೊ ಇದು ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಸರ್ ಎಲ್ಲಿ ತನಕ ನೀವು ಕ್ಲಾಸಸ್ ಮಾಡ್ತೀರಿ ಅಂಡ್ ಎಲ್ಲಿ ತನಕ ನಿಮಗೆ ಇದೆಲ್ಲ ಏನು ನೋಟ್ಸ್ DPPs ಎಲ್ಲ ಇರುತ್ತೆ. ನೋಡಿ ಮಕ್ಕಳ, as I told you earlier, the payment will be one time payment, not monthly payment. ತುಂಬಾ ಜನಕ್ಕೆ ಇದೊಂದು ಆಶ್ಚರ್ಯ, ಸರ್ 2200 rupees ಇಷ್ಟೆಲ್ಲ ಕೊಡ್ತೀರಾ ಸರ್, ಇದು ಮಂತ್ಲಿ ಕಟ್ಟಬೇಕಾ ಸರ್? 2200 rupees ಅಲ್ಲೇ ನಿಮಗೆ ಕಂಪ್ಲೀಟ್ ಬ್ಯಾಚ್ ಆಕ್ಸೆಸ್ ಇರುತ್ತೆ. ನಾವೇನು ಮಂತ್ಲಿ ಪೇಮೆಂಟ್ ಮಾಡೋದಕ್ಕೆ ಕೇಳೋದಿಲ್ಲ. ಓಕೆ, ತುಂಬಾ ಜನಕ್ಕೆ ಇದೊಂದು ಡೌಟ್ ಇರುತ್ತೆ. ಆ್ಯಂಡ್ ಈ ಕ್ಲಾಸಸ್ ನಾವು ಜನವರಿ 15 ತನಕ ಮಾಡಿ ಮುಗಿಸ್ಬಿಟ್ರೆ, ಅಥವಾ ಜನವರಿ 15 ತನಕ ಮಾಡಿ ಮುಗಿಸಿದ್ರೆ, ಫೆಬ್ರವರಿ 15 ತನಕ ಮಾಡಿ ಮುಗಿಸಿದ್ರೆ, ಜನವರಿ ಎಂಡ್ ಅಥವಾ ಫೆಬ್ರವರಿ 15ಗೆ ಮುಗೀತು ಅಂತ ಅನ್ಕೊಳ್ಳಿ. ಜನವರಿ ಎಂಡಿಗೆ 99% ಮುಗಿಯುತ್ತೆ. ಬಟ್ ಅಲ್ಲಿ ತನಕ ಅಷ್ಟೇ ಸರ್ ನಿಮಗೆ ಆಕ್ಸೆಸ್ ಇಲ್ಲ ಮಕ್ಕಳ. ನಿಮಗೆ KCT ಎಕ್ಸಾಮ್ ಮುಗಿಯೋ ತನಕ ನಿಮಗೆ ಬ್ಯಾಚ್ ಆಕ್ಸೆಸ್ ಇರುತ್ತೆ. ಓಕೆ, KCT ಎಕ್ಸಾಮ್ಸ್ ಮೇ ಬಿ ಇನ್ ದ ಮಂತ್ ಆಫ್ ಏಪ್ರಿಲ್ ಅಂತ ಇದ್ರೆ ಇನ್ನೂ ಒಂದು ಮಂತ್ ಎಕ್ಸ್ಟ್ರಾನೂ ಇರುತ್ತೆ ಕೊಂಡ್ರೆ. ನಿಮಗೆ ಕಾಮೆಡ್ಗೆ ತಗೊಳ್ತೀರಿ ಅಂತಂದ್ರೆ ಕಾಮೆಡ್ಗೆಗೂ ಕೂಡ ಇದು ಪ್ರಿಪರೇಷನ್ಸ್ನ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್? ಓಕೆ, ಸೊ ನೆಕ್ಸ್ಟ್ ನೋಡಿ, ಸೊ ಐ ಹ್ಯಾವ್ ಕಂಪ್ಲೀಟೆಡ್ ಎವ್ರಿಥಿಂಗ್ ಸ್ಟೂಡೆಂಟ್ಸ್. ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳ ನಾನು ನಿಮಗೆ. ಯಾಕಾಗಿ ಬ್ಯಾಚ್ ತಗೋಬೇಕು, ಏನಾಗುತ್ತೆ ಈ ಬ್ಯಾಚ್ ತಗೊಂಡ್ರೆ ಅಂತ. ಐ ಹೋಪ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ವಿಲ್ ಬಿ ದ ಬೆನಿಫಿಟ್ ಆಫ್ ಬೈ ಎಕ್ಸ್ಪ್ಲೋರಿಂಗ್ ದಿಸ್ ಬ್ಯಾಚ್. ಆ್ಯಂಡ್ ನೀವು ಯಾವ ಲೆವೆಲಲ್ಲಿ ಇದ್ದೀರಿ, ಮುಂದೆ ಯಾವ ಲೆವೆಲ್ಗೆ ಹೋಗಬೇಕು, ಆ್ಯಂಡ್ ನಾವು ಯಾವ ರೀತಿ ನಿಮಗೆ ಟ್ರೈನ್ ಮಾಡ್ತಾ ಬರ್ತೀವಿ, ಖಂಡಿತ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ನಾನು. ಓಕೆ, ಖಂಡಿತ ಮಕ್ಕಳ, ನಮಗೆ ಒಂದು ನಂಬಿಕೆ ಇದೆ ನೀವು ಈ ಬ್ಯಾಚ್ ಎಕ್ಸ್ಪ್ಲೋರ್ ಮಾಡಿದ್ರೆ. ಆ್ಯಂಡ್ ನಾವು ಹೇಳಿದ ಕೆಲಸಗಳನ್ನ ನೀಟಾಗಿ ಮಾಡಬೇಕು. ಯಾಕಂದರೆ ಒನ್ ಥಿಂಗ್ ಐ ವಿಲ್ ಬಿ ಕೀಪ್ ಆನ್ ಟೆಲಿಂಗ್ ದಿಸ್, ಅ ಟೀಚರ್ ಕ್ಯಾನ್ ಓಪನ್ ದ ಡೋರ್, ಬಟ್ ಅ ಸ್ಟೂಡೆಂಟ್ ನೀಡ್ ಟು ಎಂಟರ್ ಇಟ್. ನಾವೊಂದು ಡೋರ್ ತೆಗೆದು ನಿಮಗೆ ಹಿಂಗೆಲ್ಲ ಇದೆ ಅಂತ ತೋರಿಸ್ಕೊಡ್ಬೋದು. ಓಕೆ, ಬಟ್ ಆ ಡೋರ್ ತೆಗೆದ್ಮೇಲೆ ಮಕ್ಕಳು ಅಲ್ಲಿ ಏನೇನಿದೆ ಫರ್ನಿಚರ್ಸ್, ಓಕೆ, ಅಲ್ಲಿ ಏನೇನಿದೆ ಅದೆಲ್ಲ ಯೂಟಿಲೈಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ನಾವು ನಿಮಗೆ ಒಂದು ನಾಲೆಡ್ಜ್ ಅನ್ನೋ ಒಂದು ಬಾಗಿಲು ತೆಗಿತೀವಿ, ಬಟ್ ಆ ನಾಲೆಡ್ಜ್ನ ಪರ್ಸ್ಯೂ ಮಾಡಬೇಕಾಗಿರೋದು ನೀವು, ರ್ಯಾಂಕ್ ತಗೋಬೇಕಾಗಿರೋದು ನೀವು, ಬಟ್ ದಾರಿ ತೋರಿಸೋ ಜವಾಬ್ದಾರಿ ನಮ್ಮದು. ಅರ್ಥ ಆಗ್ತಿದೆಯಾ? ಯು ನೀಡ್ ಟು ಮೂವ್ ಇನ್ ದಟ್ ಪಾತ್. ಅದನ್ನ ನಾವು ಮಾಡೋದಕ್ಕಾಗಲ್ಲ ಕೊಂಡ್ರು. ಸೊ ಇಷ್ಟು ಮಾತ್ರ ಹೇಳ್ಬಲ್ಲೆ ನಾನು. ಏನಂತ ಅಂದ್ರೆ, ಈ ಬ್ಯಾಚ್ ತಗೊಂಡ್ರೆ ನಾವು ನಾಲೆಡ್ಜ್ ಅಂತ ಕೊಡ್ತೀವಿ, ಆ ನಾಲೆಡ್ಜ್ನ ಯೂಟಿಲೈಸ್ ಮಾಡಿಕೊಂಡು ನೀವು ರ್ಯಾಂಕ್ ತಗೋಬೇಕಾಗಿರೋದು ಅದನ್ನ ನೀವೇ ಮಾಡ್ಬೇಕಂಡ್ರು. ಇಟ್ ಈಸ್ ಯೋರ್ ಗೋಲ್, ಯು ನೀಡ್ ಟು ರೀಚ್ ಇಟ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಪ್ರಿಪರೇಷನ್ಸ್ನ ಶುರು ಮಾಡ್ತಿರಲ್ಲ ಮಕ್ಕಳ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್ಸ್. ಕೀಪ್ ವರ್ಕಿಂಗ್ ಹಾರ್ಡ್, and only your hard work can help you to reach your goal. All the best, students.